ಶಾಂತಿ. ಇವತ್ತಿನ ವಿಷಯ ವಿಕರ್ಮ ವಿನಾಶ ಮಾಡುವಂತ ವಿಧಿ ಏನು ಅಂತ. ವಿಧಿಯನ್ನ ತಿಳಿದುಕೊಳ್ಳುವಂತ ಮೊದಲು ವಿಕರ್ಮ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ವಿಕರ್ಮ ಅಂತಂದ್ರೆ ಯಾವ ಕರ್ಮ, ಇವತ್ತು ಬಾಬಾ ಮುರಳಿಲಿ ಹೇಳಿದ್ದಾರೆ, ಆತ್ಮನ ಅಕೌಂಟಿಗೆ ಮೈನಸ್ ಆಗತ್ತೋ, ಅದು ನನ್ನ ಜೊತೆಯಲ್ಲಿ ಇದೆಯೋ, ಆಲ್ರೆಡಿ ಸ್ಟಾಕ್ ಆಗಿದೆಯೋ, ಅದರಿಂದ ನನಗೆ ತೊಂದರೆ ಆಗತ್ತೋ, ಕರ್ಮ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟದ ಅನುಭವ ಆಗತ್ತೋ, ತಲೆಯ ಭಾರ ಅಂತ ಅನ್ಸತ್ತೋ, ಆ ಕಾರಣದಿಂದ ವಿಘ್ನಗಳು, ಪರಿಸ್ಥಿತಿಗಳು ಬರ್ತಾವೋ, ಅದಕ್ಕೆ ಏನ್ ಹೇಳಲಾಗ್ತದೆ? ವಿಕರ್ಮ. ಅದೇ ಸುಕರ್ಮ ಇದ್ರೆ ಇನ್ನು ತೊಂದರೆ ಆಗಲ್ಲ. ನೋಡಿ, ಶರೀರ ಹೇಳುವಂತ ಸಾಧನವನ್ನು ನಾವು ತೆಗೆದುಕೊಂಡಾಗ, ಶರೀರಕ್ಕೆ ನಾವು ಆಹಾರ ತಿನ್ನಿಸಿದಾಗ ಶರೀರ ಇಷ್ಟು ಚೆನ್ನಾಗಿರುತ್ತದೆ, ಸ್ನಾನ ಮಾಡಿಸಿದಾಗ ಚೆನ್ನಾಗಿರ್ತದೆ. ಅದೇ ಶರೀರವನ್ನ ಬಿಸಿಲಲ್ಲಿಟ್ಟಾಗ ಸೆಕೆ ಬರುತ್ತೆ, ಅವಾಗ ಕಷ್ಟ ಆಗತ್ತೆ. ಎಷ್ಟು ಮಜಾ ಗೊತ್ತಾ? ಶರೀರಕ್ಕೆ ನೀವು ಸ್ನಾನ ಮಾಡಿಸ್ತಿರೋ ಮಾಡಿಸಲ್ವೋ? ಸರಿ, ಶರೀರ ಸ್ನಾನ ಮಾಡಿಸಿದ ಮೇಲೆ ಹಗುರತೆ ಅನುಭವ ಆಗತ್ತೋ ಆಗಲ್ವೋ? ಹಗುರತೆ ಆಗ್ಲಿಕ್ಕೆ ಕಾರಣ ಏನು? ನೀರಿನಿಂದ ಸ್ನಾನ ಮಾಡುದು. ಓಕೆ, ನೀರಿನ ಕಾರಣದಿಂದ ಸ್ವಚ್ಛ ಆಯ್ತು. ಸರಿ, ಬಟ್ಟೆ ಸ್ವಚ್ಛ ಯಾವ್ದ್ರಿಂದ ಮಾಡ್ತೀರಿ? ಸೋಪು ನೀರಿನ ಸ್ವಚ್ಛ ಮಾಡಿದ್ಮೇಲೆ ಆಮೇಲೆ ಏನ್ ಮಾಡ್ತೀರಿ? ನೀವು ಒಂದ್ ದಿವಸ ಮಳೆಯಲ್ಲಿ ನೆನ್ಕೊಂಡು ಬಂದಿದ್ದೀರಾ. ಯಾವ್ದ್ರಲ್ಲಿ ನೆನ್ಕೊಂಡ್ ಬಂದಿದ್ದೀರಿ? ಶರೀರದ ಮೇಲೆ ನೀರಿದೆ, ಬಟ್ಟೆಯಲ್ಲಿ ನೀರಿದೆ, ನಿಮ್ಗೆ ಆರಾಮ್ ಅಂತ ಅನ್ಸತ್ತೋ ಅನ್ಸಲ್ಲ? ಅನ್ಸೋದಿಲ್ಲ. ಯಾಕೆ? ಅಲ್ಲರಿ, ಬಟ್ಟೆ ತೊಳೆಯಲಿಕ್ಕೆ ನೀರ್ ಬೇಕು, ಶರೀರ ಸ್ವಚ್ಛ ಮಾಡ್ಲಿಕ್ಕೆ ನೀರ್ ಬೇಕು. ನೀವು ನೀರ್ ಜೊತೆಲೇ ಇದ್ದೀರಿ ಇವಾಗ, ಯಾಕೆ ಗುರುತೆ ಆಗ್ಬಾರ್ದು? ಅಲ್ವಾ? ಇಷ್ಟು ಆಶ್ಚರ್ಯ ಅಲ್ವಾ ಯೋಚನೆ ಮಾಡಿದ್ರೆ? ಅಷ್ಟು ಸಮಯ ಮಾತ್ರ ನೀರಿರ್ಬೇಕು, ಆ ಸಮಯದಲ್ಲಿ ಶರೀರ ಮಾತ್ರ ಇರಬೇಕು. ಶರೀರದ ಮೇಲೆ ಬಟ್ಟೆ ಇದ್ದು ನಾನು ಅದರ ಮೇಲೆ ನೀರು ಹಾಕಿದಾಗ, ಮಳೆ ರೂಪದಿಂದಾನೇ ಇರ್ಬೋದು, ನೆಲ ಒರೆಸ್ಬೇಕಾದಿರ್ಬೋದು, ಪಾತ್ರೆ ತೊಳಿಬೇಕಾದಿರ್ಬೋದು, ಬಟ್ಟೆ ವಾಶ್ ಮಾಡ್ಬೇಕಾದಿರ್ಬೋದು, ಆ ನೀರು ಬಟ್ಟೆಯ ಜೊತೆಯಲ್ಲಿ ಸೇರ್ಕೊಂಡು ಬಟ್ಟೆ ಮತ್ತು ನೀರು ಜೊತೆಯಲ್ಲಿದ್ದಾಗ ನಮಗೆ ಖುಷಿ ಕೊಡತ್ತೋ ದುಃಖ ಕೊಡತ್ತೋ? ಅಲ್ವಾ? ಇಷ್ಟು ಸುಂದರವಾದ ಮಾತಲ್ಲ? ಆ ನೀರು ಬಟ್ಟೆ ಜೊತೆಗೆ ಇದ್ರೂ ಕೂಡ ತೊಳೆಯುವಷ್ಟು ಸಮಯ ಮಾತ್ರ ಇರ್ಬೇಕು, ಆಮೇಲೆ ಏನಾಗ್ಬೇಕಂದ್ರೆ ಡ್ರೈ ಆಗ್ಬೇಕು. ಶರೀರದ ಮೇಲೆ ಸ್ನಾನ ಮಾಡ್ಬೇಕು, ಆ ತಕ್ಷಣದಲ್ಲಿ ಏನ್ ಮಾಡ್ಬೇಕು? ಟವಲಿಂದ ಅದನ್ನ ಕ್ಲೀನ್ ಮಾಡ್ಬೇಕು. ಹಾಗೆ ನೀರು ಉಳ್ಕೊಂಡ್ಬಿಟ್ಟು ಏನಾಗ್ಬಿಡ್ತದೆ? ನೆಗಡಿ ಜ್ವರ ಎಲ್ಲ ಬಂದ್ಬಿಡ್ತದೆ. ಅಷ್ಟು ಸಮಯ ಮಾತ್ರ ಇರ್ಬೇಕು, ಆಮೇಲೆ ಇರುವಂಗಿಲ್ಲ. ಎಲ್ಲ ಇಷ್ಟು ಸುಂದರವಾದ ಸ್ಪಷ್ಟೀಕರಣವಾಗಿರುವಂತ ಬಾಬಾರವರ ಒಂದು ಉದಾಹರಣೆ. ಹಾಗೆ ವಿಕರ್ಮ ಅಂತಂದ್ರೆ ಏನು ಆತ್ಮೀಯರೇ? ಬೆಳಗಿಂದ ಸಾಯಂಕಾಲದವರೆಗೆ ಶರೀರ ಹೇಳುವಂತ ಸಾಧನವನ್ನ ನೀವು ಪ್ರಪಂಚದ ಕಡೆಗೆ ಇಡಬೇಕಾಗ್ತದೆ. ಇಟ್ಟಾಗ ಪ್ರಪಂಚದಲ್ಲಿ ಧೂಳು, ಕಸ, ಮಣ್ಣು, ಕೆಸರು, ಮಸಿ, ಬಿಸಿಲು, ಮಳೆ, ಚಳಿ, ವಿವಿಧವಾಗಿರುವಂತಹ ಶರೀರಕ್ಕೆ ತೊಂದರೆ ಕೊಡುವಂತಹ ಸಾಧನಗಳು ಇರ್ತವೆ. ಅಲ್ಲಿ ನಾನು ಶರೀರವನ್ನು ತೆಗೆದುಕೊಂಡು ಹೋದಾಗ, ಅದರ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಅದರ ಪ್ರಭಾವ ಯಾರ ಮೇಲೆ ಬೀಳ್ತದೆ? ಶರೀರದ ಮೇಲೆ ಬೀಳ್ತದೆ ತಾನೆ. ಇವಾಗ ಸೆಗಣಿಯಿಂದ ನಾನು ಕೆಲಸ ಮಾಡ್ತೇನೆ, ಕೈಗೆ ಸೆಗಣಿ ಮೆತ್ಕೊಳ್ತದೋ ಮೆತ್ಕೊಳಲ್ವೋ? ಸೆಗಣಿ ಕ್ಲೀನ್ ಮಾಡುದು ಕೂಡ ವಾಸನೆ ಹೋಗೋದಿಲ್ವಲ್ಲ? ನಾನು ಹೊಲದ ಕೆಲಸ ಮಾಡ್ತೇನೆ, ರೈತರ ಕೆಲಸ ಮಾಡ್ತೇನೆ ಅಂತಂದ ಮೇಲೆ ಮಣ್ಣಲ್ಲಿ ಕೆಲಸ ಮಾಡ್ಬೇಕಾದ್ರೆ ಕೈ ಕಾಲಿಗೆ ಮಣ್ಣು ಮೆತ್ಕೊಳತ್ತೋ ಮೆತ್ಕೊಳಲ್ವೋ? ಓಕೆ, ಅವಾಗ ಮೆತ್ಕೊಂಡ್ರು ಕೂಡ ಆಮೇಲೆ ನಾವು ಊಟ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಅದನ್ನ ಕ್ಲೀನ್ ಮಾಡ್ಬಿಡ್ತಾನೆ, ಆಮೇಲೆ ಊಟವನ್ನ ಮಾಡ್ಬೇಕು. ಅದನ್ನ ಇಟ್ಕೊಂಡು ಕೆಲಸವನ್ನ ಮಾಡಿದ್ರೆ ಏನಾಗತ್ತೆ? ಆ ಸುಖವನ್ನ ಕೊಡೋದಿಲ್ಲ, ಆನಂದವನ್ನ ಕೊಡೋದಿಲ್ಲ, ಕರ್ಮ ಸರಿ ಆಗೋದಿಲ್ಲ. ಹಾಗೇನೆ ವಿಕರ್ಮ ವಿನಾಶ ಮಾಡೋದು ಅಂತಂದ್ರೆ ಆದ್ಮೇಲೆ ಜನ್ಮ ಜನ್ಮಾಂತರದಿಂದ ಗೊತ್ತಿದ್ದು ಗೊತ್ತಿಲ್ಲದೆ ಆಗಿರುವಂತಹ ನನ್ನ ತಪ್ಪಿರ್ಬೋದು, ಮಾಯಿ ಇರ್ಬೋದು, ನನಗೆ ದುಃಖ ಕೊಡುವಂತ ವಸ್ತು, ವ್ಯಕ್ತಿ, ವಿಷಯಗಳಿರ್ಬೋದು, ಅದನ್ನ ಸ್ವಚ್ಛ ಮಾಡುವಂತ ಪ್ರಕ್ರಿಯೆ, ಶುದ್ಧ ಮಾಡುವಂತ ಪ್ರಕ್ರಿಯೆ, ಕ್ಲೀನ್ ಮಾಡುವಂತ ಪ್ರಕ್ರಿಯೆ.
ಯಾವ್ದ್ರ ಬಗ್ಗೆ ಮಾತಾಡ್ತಿದೀವಿ? ಕರ್ಮ ವಿನಾಶ ವಿಕರ್ಮ ವಿನಾಶ. ಅದು ಸಂಪೂರ್ಣವಾಗಿ ಹೋಗ್ಬೇಕೆ ಹೊರ್ತು ಅದು ಮತ್ ಮುಂದೆ ಏನಾಗ್ಬಾರ್ದು, ಬೆಳೆಬಾರದು. ಮತ್ ಯಾವುದೇ ಕಾರಣಕ್ಕೂ ಅದಕ್ಕೆ ಜೀವ ಬರಬಾರದು. ಈಗ ಮರ ಕಡಿತೀರಿ, ಮರ ವಿನಾಶ ಆಗತ್ತೋ ಆಗಲ್ವೋ? ಮತ್ತೆ ನೀರು ಬಂದರೆ ಚಿಗುರುವಂತ ಸಾಧ್ಯತೆಗಳು ಇದ್ದಾವೆ. ಇದಾವೋ ಇಲ್ವೋ? ಇದಾವೆ. ಇದ್ದಾವೆ. ಸರಿ, ಈಗ ವಿನಾಶನೆ ಮಾಡ್ಬೇಕು ಅಂತ ಏನ್ ಮಾಡ್ಬೇಕು? ಬೇರು ಸಮೇತ ಕಿತ್ತಾಕೋದು. ಎಷ್ಟು ಬೇರು ಹೋಗಿದೆ ಎಲ್ಲ ಗೊತ್ತಾಗೋದಿಲ್ಲ. ದೊಡ್ಡ ತಾಯಿ ಬೇರು ಹೋಗಿರ್ಬೋದು, ಸಣ್ಣ ಬೇರು ಇದ್ ಬಿಟ್ರೆ ಕೆಲವೊಂದ್ಸಲ ಗಿಡಗಳನ್ನ ಏನ್ ಮಾಡಿರ್ತೀವಿ, ತೆಗೆದು ಹಾಕಿರ್ತೀವಿ, ಅದ್ರ ಬೀಜ ನೆಲದ ಮೇಲೆ ಬಿದ್ಬಿಟ್ಟು ಏನಾಗ್ಬಿಡುತ್ತೆ, ಗಿಡ ಆಗ್ಬಿಟ್ಟು ದೊಡ್ಡದಾಗ್ಬಿಡುತ್ತೆ. ಈಗ ವಿನಾಶನೆ ಮಾಡ್ಬೇಕಂತ ಹೆಸರು ಗುರುತುಗಳು ಏನು ಇರಬಾರ್ದು ಅಂತ ಏನ್ ಮಾಡ್ಬೇಕು ಹೇಳಿ ನೋಡೋಣ? ಸುಟ್ಟಾಕ್ಬೇಕು ತಾನೆ? ಸುಟ್ಟಾಕ್ಬೇಕೋ ಬೇಡ? ಯಾವಾಗ ಅದು ಸುಟ್ಟು ಬೂದಿ ಆಗ್ಬಿಡ್ತದೋ ಆವಾಗ ಅದಕ್ಕೆ ಯಾವುದೇ ರೀತಿ ಶಕ್ತಿ ಸತ್ವ ಇರುವುದಿಲ್ಲ. ಅದು ಮುಂದೆ ಬೆಳಿಲಿಕ್ಕೆ ಅದಕ್ಕೆ ಏನಿರುವುದಿಲ್ಲ, ಅವಕಾಶ ಇರೋದಿಲ್ಲ. ಹಾಗಿದ್ರೆ ಆತ್ಮೀಯರೇ, ಈ ಪ್ರಪಂಚದಲ್ಲಿ ಸುಡಬೇಕು ಅಂತಂದ್ರೆ ನೀರಿನಿಂದ ಸುಡಬಹುದಾ? ಹಾಲಿಂದ? ತುಪ್ಪದಿಂದ? ಮತ್ತೆ ಯಾವ್ದ್ರಿಂದ? ಬೆಂಕಿಯಿಂದ ಮಾತ್ರ ವಸ್ತುವನ್ನ ಸುಡಲಿಕ್ಕೆ ಸಾಧ್ಯ. ಅದು ಶರೀರನೇ ಇರ್ಬೋದು, ಬಟ್ಟೆನೇ ಇರ್ಬೋದು, ಬಿಲ್ಡಿಂಗೇ ಇರ್ಬೋದು, ಯಾವುದೇ ಇದ್ರೂ ಕೂಡ ಅದರ ಅಸ್ತಿತ್ವನೇ ಹೊರಟೋಗ್ಬೇಕು. ಮತ್ತೆ ಅದರ ಪ್ರಭಾವ ಈ ಪ್ರಪಂಚದ ಮೇಲೆ ಬೀಳಬಾರದು ಅಂತಂದ್ರೆ ಅದಕ್ಕೆ ಒಂದೇ ಒಂದು ವಸ್ತು, ಯಾವ್ದದು? ಸರಿ, ಬೆಂಕಿ ನಾನು ಇಲ್ಲಿಡ್ತೇನೆ, ವಸ್ತು ಇಲ್ಲಿಡ್ತೇನೆ, ಅವಾಗ ವಿನಾಶ ಆಗತ್ತೋ ಆಗಲ್ವೋ? ಯಾಕಾಗೋದಿಲ್ಲ? ನೀವ್ ಹೇಳಿದ್ರೆ ಬೆಂಕಿಯಿಂದ ಆಗ್ತದೆ ಅಂತ. ಬೆಂಕಿ ಪಕ್ಕದಲ್ಲಿ ಇಡ್ತೇನಪ್ಪ ನಾನು. ಬೆಂಕಿ ದೂರ ಇರುತ್ತೆ. ಬೆಂಕಿ ದೂರ ಇದ್ರೆ ಬಿಸಿ ಟ್ರಾನ್ಸ್ಫರ್ ಆಗತ್ತೋ ಆಗಲ್ವೋ? ಬೆಂಕಿಯ ಗುಣ ಅದಕ್ಕೆ ಟ್ರಾನ್ಸ್ಫರ್ ಆಗತ್ತೋ ಆಗಲ್ವೋ? ಬಿಸಿ ಅವಾಗ ವಿನಾಶ ಆಗತ್ತೋ ಆಗಲ್ವೋ? ಇದ್ರೆ ಚೆನ್ನಾಗಾಗತ್ತೆ, ದೂರ ಇದ್ರೆ ಸ್ವಲ್ಪ ಒಂಚೂರ್ ಆಗ್ಬೋದು. ಚೂರನೂ ಆಗೋದಿಲ್ಲ, ಬಿಸಿ ಆಗಿರ್ತದೆ ಹೊರತು ಅದಕ್ಕೆ ವಿಕರ್ಮ ವಿನಾಶ ಅಂತ ಹೇಳೋದಿಲ್ಲ. ವಿಕರ್ಮ ವಿನಾಶ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಬೆಂಕಿ ಒಳಗಡೆನೆ ಹಾಕ್ಬೇಕು. ಎಲ್ಲ ಹಾಕ್ಬೇಕು? ಬೆಂಕಿ ಒಳಗಡೆಗೆ ಹಾಕಿದಾಗ ಆ ವಸ್ತುಗೆ ಏನು ಕಾಣ್ತಾ ಇರ್ತದೆ? ಬೆಂಕಿ ಒಳಗಡೆಗಿರುವಂತ ವಸ್ತುವಿಗೆ ಶಾಂತಿಯ ಸುಖದ ಅನುಭವ ಆಗ್ತಾ ಇರ್ತದೆ. ಏನ್ ಅನುಭವ ಆಗ್ತಾ ಇರ್ತದೆ ಬೆಂಕಿ ಒಳಗಡೆಗಿದ್ದಾಗ? ಬೆಂಕಿ ಒಳಗಡೆಗಿರುವಂತ ವಸ್ತುವಿಗೆ ನೀರು ಕಾಣ್ತಾ ಇರ್ತದೆ, ಆಕಾಶ ಕಾಣ್ತಾ ಇರ್ತದೆ, ಭೂಮಿ ಕಾಣ್ತಾ ಇರ್ತದೆ, ಗೋಡೆ ಕಾಣ್ತಾ ಇರ್ತದೆ, ಪೇಂಟ್ ಕಾಣ್ತಾ ಇರ್ತದೆ. ಏನು ಕಾಣುದಿಲ್ಲ? ಏನ್ ಕಾಣ್ತಾ ಇರ್ತದೆ? ಅದು ಸುಡ್ತಾ ಇದೆ, ಕಣ್ಣು ಬಿಟ್ಟಿದೆ ಅಂತ ತಿಳ್ಕೊಳ್ಳಿ. ಸುಡ್ಬೇಕಾದ್ರೆ ಏನ್ ಕಾಣ್ತಾ ಇರ್ತದೆ? ಅಲ್ವಾ? ಉರಿ ಅನುಭವ ಕಾಣೋದು ಯಾವ್ದು? ಬೆಂಕಿ ಅಲ್ಲ. ಅಂದ್ರೆ ಆ ಸಮಯದಲ್ಲಿ ಕೇವಲ ಅದು ಬೆಂಕಿಯ ಜೊತೆಗೆ ಮಾತ್ರ ಜೋಡಣೆ ಆಗಿರ್ತದೆ. ಯಾರ ಜೊತೆಗೆ? ಬೆಂಕಿಯ ಜೊತೆ ಜೋಡಣೆಯಾಗಿ, ಬೆಂಕಿಯ ಜೊತೆ ಸಂಪರ್ಕದಲ್ಲಿದ್ದು, ಬೆಂಕಿಯ ಜೊತೆಗೆ ಸಂಬಂಧವನ್ನ ಇಟ್ಕೊಂಡ್ಬಿಟ್ಟು ಬೆಂಕಿಯ ಮೂಲಕ ತನ್ನ ಮೇಲೆ ಏನು ಕರ್ಮದ ಪರಿಣಾಮ ಪ್ರಭಾವ ಬೀಳತ್ತೋ ಅದರ ಅನುಭವವನ್ನು ಮಾಡ್ತಾ ಇರುತ್ತೆ. ಯಾವುದು? ಆ ವಸ್ತು. ಅವೆಲ್ಲ ಯಾರು? ಆತ್ಮಗಳು. ಅದಕ್ಕೆ ಭಗವಂತ ಸುಂದರವಾದ ಮಾತನ್ನ ಹೇಳ್ತಾರೆ, ಮಕ್ಕಳೇ ನೀವು ಕೇವಲ ಆತ್ಮಗಳಲ್ಲ, ವರ್ತಮಾನ ಸಮಯದಲ್ಲಿ ತುಕ್ಕು ಹಿಡಿದಿರೋ ಆತ್ಮಗಳು. ಯಾವ ಆತ್ಮಗಳಂತೆ? ಹೌದೋ ಅಲ್ವೋ? ಹೌದೋ ಅಲ್ವೋ? ಯಾವ್ದ್ರಿಂದ ತುಕ್ಕ ಹಿಡಿದಿದೆ? ಕಬ್ಬಿಣದಿಂದ ತುಕ್ಕು ಹಿಡಿದಿದೆ. ಸರಿ,
ಓಕೆ. ಈಗ ನೀವು ತುಕ್ಕು ತೆಗಿಬೇಕೋ ಬೇಡವೋ? ತೆಗಿಬೇಕು. ತುಕ್ಕು ತೆಗೆದು ಏನ್ ಮಾಡ್ಬೇಕು? ಶುದ್ಧ ಆಗುತ್ತೆ. ಬರೀ ತುಕ್ಕು ತೆಗೆದ್ಬಿಟ್ಟು ಕಬ್ಬಿಣ ಆದ್ರೆ ಸಾಕಾ? ವಸ್ತು ಆಗುತ್ತೆ. ಈಗ ಒಂದು ವಸ್ತು ಇದೆ, ಈಗ ಅದಕ್ಕೆ ತುಕ್ಕು ಹಿಡಿದಿದೆ, ಹೊರಗಡೆದು ತುಕ್ಕು ಕಾಣ್ತಾ ಇದೆ, ಕಬ್ಬಿಣಕ್ಕೆ ತುಕ್ಕು ಹಿಡಿದಿದೆ, ಅದರಿಂದ ಹೊರಗಡೆಗೆ ಏನ್ ತೆಗಿಬೇಕು ನೀವು? ಆ ಮಸಿ. ತುಕ್ಕೆಲ್ಲ ತೆಗೆದುಬಿಟ್ಟು ವಸ್ತು ಕ್ಲೀನ್ ಸರಿ, ಇವಾಗ ನಾನ್ ತುಕ್ಕು ತೆಗಿತೇನೆ ಅಣ್ಣವ್ರೆ. ತುಕ್ಕು ತೆಗೆದ ಮೇಲೆ ಏನು ಉಳಿಯತ್ತೆ? ಅಲ್ಲಿ ಒಂದು ಕಬ್ಬಿಣಕ್ಕೆ ತುಕ್ಕು ಹಿಡಿದಿದೆ. ತುಕ್ಕು ತೆಗೆದಾಗ ಏನು ಉಳಿಯತ್ತೆ? ಮಾರ್ಕ್ಸ್ ಉಳಿಯುತ್ತೆ. ಕಬ್ಬಿಣ ಮಾತ್ರ ಈಗ ಮಸಿ. ತುಕ್ಕು ಮಾತ್ರ ತೆಗೆದು ನಾವು ಅಲ್ಲ, ಮಸಿ ಬಿಟ್ಬಿಡಿ. ಅದು ಹೊರಗಡೆ ತೆಗೆದಾಗ ಅದು ಮಸಿ ನಮ್ಗೆ ಅನಾವಶ್ಯಕ. ಅದು ಬೇಡದಿರೋ ತೆಗೆದು ಬಿಸಾಕ್ತಿ. ಅನಾವಶ್ಯಕದ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡ. ಹ್ಮ್. ನಮ್ಗೆ ಬೇಕಾಗಿರೋದೇನು? ತುಕ್ಕದ ತೆಗೆದ್ರಿ, ಕಬ್ಬಿಣ ಬಂತು. ಈಗ ನಾನು ತುಕ್ಕು ಮಾತ್ರ ತೆಗಿಬೇಕೋ ಹೌದೋ ಅಲ್ವೋ? ತುಕ್ಕು ತೆಗಿಬೇಕು. ತೆಗಿಬೇಕು ತಾನೆ? ಹಾ. ತುಕ್ಕು ತೆಗೆದು ಬಿಟ್ಟು ನಿಮ್ ಕೆಲಸ ಮುಗ್ದೋಗ್ಬಿಡ್ತಾ? ಇಲ್ಲ, ಇಲ್ಲ, ಅದನ್ನ ಉಪಯೋಗ ಮಾಡ್ಬೇಕು ಒಳ್ಳೇದಕ್ಕೆ. ಯಾವ್ದನ್ನ? ವಸ್ತು ಕಬ್ಬಿಣನ ಆಕಾರ ಕಬ್ಬಿಣನ ಉಪಯೋಗ ಮಾಡ್ಬೇಕು. ಸರಿ, ತುಕ್ಕು ತೆಗಿಬೇಕು, ಕಬ್ಬಿಣ ಉಪಯೋಗ ಮಾಡ್ಬೇಕು ಹೇಳೋದ್ರ ಕೈ ಎತ್ತಿ. ತುಕ್ಕು ತೆಗಿಬೇಕು, ಕಬ್ಬಿಣ ಉಪಯೋಗ ಮಾಡ್ಬೇಕು ಹೇಳೋದ್ರ ಕೈ ಎತ್ತಿ. ಇಬ್ಬರು ಮಾತ್ರ ಕೈ ಎತ್ತಿದ್ದಾರೆ. ಉಳಿದವರು ಅಣ್ಣವ್ರು ನೀವ್ ಹಿಂಗ್ ಕೇಳ್ತೀರಂತ ನಾ ವಿಡಿಯೋ ಆನ್ ಮಾಡಲ್ಲ ಅಂತ ಹೇಳ್ತಾರೆ. ತುಂಬಾ ಬುದ್ಧಿವಂತರು. ಕೈ ಎತ್ತೋದು ಕೆಳಗಡೆ ಇಡೋದು ಮಾಡ್ಬೇಕು ತಾನೆ? ವಿಡಿಯೋನೇ ಆನ್ ಮಾಡಿದ್ರೆ ಪ್ರಶ್ನೆನೇ ಇಲ್ವಲ್ಲ. ಆತ್ಮೀಯರೇ, ಕೇವಲ ತುಕ್ಕು ತೆಗೆದು ಕಬ್ಬಿಣ ತೆಗೆದ್ರೆ ಖಂಡಿತವಾಗ್ಲೂ ಮುಂದಿನ 5000 ವರ್ಷದಲ್ಲಿ ನೀವು ಕಲಿಯುಗದಲ್ಲೇ ಜನ್ಮ ಪಡ್ಕೊಳ್ತೀರಿ. ಎಲ್ಲಿ ಜನ್ಮ ಪಡ್ಕೊಳ್ತೀರಿ? ಕಲಿಯುಗದಲ್ಲೇನೆ ಜನ್ಮ ಪಡ್ಕೊಳ್ತೀರಾ? ಈ ಕಲಿಯುಗದಲ್ಲಿ ಜನ್ಮ ಪಡ್ಕೊಳ್ಳಿಕ್ಕೆ ಇಷ್ಟೆಲ್ಲ ನೀವು ಸಾಧನೆ ಮಾಡ್ತಾ ಇರೋದು? ಇಲ್ಲ. ಯಾವ ಯುಗದಲ್ಲಿ ಜನ್ಮ ಪಡಿಬೇಕು? ಸತ್ಯಯುಗದಲ್ಲಿ. ಸತ್ಯಯುಗದಲ್ಲಿ ಜನ್ಮ ಪಡಿಬೇಕು ಅಲ್ವಾ? ಓಕೆ, ನಾವು ಸತ್ಯಯುಗದಲ್ಲಿ ಜನ್ಮ ಪಡಿತೀವಿ ಹೇಳೋದ್ ಕೈ ಎತ್ತಿ. ಅದಕ್ಕೂ ಕೈ ಎತ್ತಾ ಇಲ್ಲ. ಸತ್ಯಯುಗದಲ್ಲಿ ನಾವು ಜನ್ಮ ಪಡಿಬೇಕು, ಅದಕ್ಕೆ ನಾವು ಸಾಧನೆ ಮಾಡ್ತಿದೀವಿ ಹೇಳೋದ್ ಕೈ ಎತ್ತಿ. ಇದಕ್ಕೂ 2 ಜನ. ನಾಗನಾಥ್ ನಕ್ಕವ್ರು ಅರ್ಧ ಮಾಡಿದಾರೆ, ಮೂಗುದ ಮೇಲೆ ಕೈ ಇಟ್ಟಿದ್ದಾರೆ, ಕೈ ಇಟ್ಟಿದ್ದಾರೆ, ಗೊತ್ತಿಲ್ಲ. ಓಕೆ ಓಕೆ, ಇಲ್ಲಿ ಕೇಳಿ. ತುಕ್ಕು ತೆಗೆದ್ರೆ ಕಬ್ಬಣ ಬರ್ತದೆ, ಕಬ್ಬಣ ಬಂದ್ರೆ ಕಲಿಯುಗದಲ್ಲಿ. ಓಕೆ, ಕಬ್ಬಣವನ್ನ ಸುಟ್ಟಿದ್ರೆ ಏನ್ ಬರ್ತದೆ? ತಾಮ್ರ ಬರ್ತದೆ. ತಾಮ್ರ ಬಂದ್ರೆ ದ್ವಾಪರ ಯುಗದಲ್ಲಿ. ತಾಮ್ರವನ್ನ ಸುಟ್ಟಿದ್ರೆ ಏನ್ ಬರ್ತದೆ? ಬೆಳ್ಳಿ ಬರ್ತದೆ. ಬೆಳ್ಳಿ ಬಂದ್ರೆ ಇಲ್ಲಿ ತ್ರೇತಾಯುಗದಲ್ಲಿ. ಬೆಳ್ಳಿ ಸುಟ್ಟು ಹೋದಾಗ ಬರೋದು ಬಂಗಾರ. ಬಂಗಾರ ಎಲ್ಲಿ ಬರ್ತದೆ? ಸತ್ಯುಗದಲ್ಲಿ. ಅವಾಗ ಸತ್ಯುಗಕ್ಕೆ ಬರ್ಬೇಕೋ ಬೇಡವೋ? ಬರ್ಬೇಕು ಅಂದ್ರೆ ಕೈ ಎತ್ತಿ ಮತ್ತೆ. ಆಮೇಲೆ ನನ್ನ ಮಕ್ಕಳು ಬಂಗಾರದಲ್ಲೇ ಖುಷಿ ಆಗ್ಬಿಟ್ಟಿದ್ದಾರೆ. ಇವ್ರಿಗೆ ವಜ್ರ ಬೇಡ ಬೇಡ. ಇವ್ರು ಸತ್ಯುಗಕ್ಕೆ ಬಂದ್ರೆ ಸಾಕು, ಇವ್ರಿಗೆ ಸಂಗಮ ಯುಗ ಬೇಡ ಅಂತ. ಇವ್ರಿಗೇನ್ ಸಾಕು? ಬಂಗಾರನೇ ಸಾಕು. ಇವ್ ಬಂಗಾರ ಸಾಕು ಅಥವಾ ವಜ್ರ ಬೇಕು? ವಜ್ರ ಬೇಕು ಅಲ್ವಾ? ವಜ್ರ ಬೇಕು ಅಂತ ಬಾಯಲ್ಲಿ ಹೇಳಿದ್ರೆ ಆಗತ್ತಾ? ಆವಾಗ ತುಕ್ಕಿಡಿದಿರುವಂತ ಕಬ್ಬಣ ವಜ್ರ ಆಗುವವರೆಗೂ ಎಲ್ಲಿಡಬೇಕು? ಬೆಂಕಿಯಲ್ಲಿ ಇಡಬೇಕಾಗ್ತದೆ. ಆ ಸಮಯದಲ್ಲಿ ಬೆಂಕಿಯ ಜೊತೆಗೆ ಮಾತ್ರ ಸಂಪರ್ಕ. ಆವಾಗ ಒಂದು ತುಕ್ಕಿಡಿದಿರುವಂತ ಕಬ್ಬಣವನ್ನ ಒಂದು ಅರ್ಧ ಗಂಟೆ ಬೆಂಕಿಯಲ್ಲಿ ಇಟ್ಟು ಅದನ್ನು ಹೊರಗಡೆಗೆ ಇಟ್ಟಾಗ ಆ ವಸ್ತು ಹೇಗಿರ್ತದೆ? ಕೆಂಪಿಗಿರ್ತದ ತಾನೆ? ಹೋದ್ರ ಬೆಂಕಿ ಒಳಗಡೆ ಹೋಗುವ ಮೊದ್ಲು ಹೆಂಗಿತ್ತು? ಹೊರಗಡೆ ಇದ್ದಾಗ ಹೆಂಗಿರ್ತದೆ? ಕೆಂಪಿಗಿರ್ತದೆ. ಹೊರಗಡೆ ಬಂದಾದ್ಮೇಲೆ 1-2 ಗಂಟೆ ಆದ್ಮೇಲೆ ಆ ಕಬ್ಬಣ ಹೆಂಗಾಗ್ತದೆ? ಮತ್ತೆ ಕಪ್ಪಾಗುತ್ತೆ. ನಮ್ಮ ಸ್ಥಿತಿನೂ ಹಂಗೇನೆ ಅಲ್ವಾ? ತುಕ್ಕಿಡಿದಿರುವಂತ ಕಬ್ಬಣ ಯೋಗಕ್ಕಂತ ಮನಬುದ್ಧಿನ ಒಳಗಡೆ ಕಳಿಸ್ತೀವಿ. ಅಮೃತ ವೇಳೆಯಲ್ಲಿ ಸಾಯಂಕಾಲದ ಸಮಯದಲ್ಲಿ ಅವಾಗ ಚೆನ್ನಾಗಿ ಕೆಂಪಾಗ್ತದೆ. ಹೊರಗಡೆ ಬಂದ ಸ್ವಲ್ಪ ಹೊತ್ತಿನವರೆಗೆ ಆ ಬಿಸಿ ಕೆಂಪುತನ ಇರ್ತದೆ. ಆಮೇಲೆ ಮಧ್ಯದಲ್ಲಿ ಬೆಂಕಿಗೆ ಹಾಕೋದೇ ಇಲ್ಲ. ಸಾಯಂಕಾಲದವರೆಗೆ ಹೆಂಗಾಗಿ ಬಿಟ್ಟಿರ್ತದ? ಅದು ಏನಾಗಿರ್ತದೆ? ಕಪ್ಪಾಗಿರ್ತದೆ. ಓಕೆ, ನಿಮ್ಮಲ್ಲಿ ವಿನಂತಿ ಏನು ಅಂತಂದ್ರೆ
ಸೌಂಡ್ ಬರ್ತಾ ಇದೆ, ಅವಶ್ಯಕತೆ ಇದ್ದಾಗ ಮಾತ್ರ ಮ್ಯೂಟ್ ಅನ್ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ಗೋರ್ 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 ಅಂತ ಸೌಂಡ್ ಬರ್ತಾ ಇದೆ ಇಲ್ಲಿ. ಸರಿನಾ? ಮತ್ತೆ ಇಯರ್ಫೋನ್ ಹಾಕ್ಬಿಟ್ಟೆಲ್ಲ ಮಾತಾಡ್ಬೇಡಿ, ನೀವೆಲ್ಲ ಎಲ್ಲಾಡ್ದಾಗ ಇಲ್ಲಿ ಸೌಂಡ್ ಬರುತ್ತೆ. ಸರಿ, ಇನ್ನೂ ಕಂಟಿನ್ಯೂ ಆಗ್ತದೆ. ಯಾರಿಂದ ಅರ್ಚನಕ್ಕ ಆರತಿ ಬಂದಾಗ ಆಫ್ ಮಾಡಿ ಯಾರ್ದು ಅಂತ ನೋಡ್ತಾ ಇರಿ, ಮ್ಯೂಟ್ ಅನ್ಮ್ಯೂಟ್ ನೋಡ್ತಾ ಇರಿ. ಓಕೆ, ಸರಿ. ಅದಕ್ಕೆ ಬಾಬಾ ಹೇಳ್ತಾರೆ ವಿಕರ್ಮ ವಿನಾಶ ಆಗ್ಬೇಕು ಅಂತಂದ್ರೆ ಆತ್ಮೀಯರೇ, ಲೌಕಿಕದಲ್ಲೂ ಕೂಡ ಯಾವುದೇ ಒಂದು ವಸ್ತುವನ್ನ ಸರ್ವನಾಶ ಮಾಡಬೇಕು, ಮತ್ತೆ ಅದು ಹುಟ್ಟು ಬರಬಾರ್ದು, ಅದು ಜೀವಂತವಾಗಿರಬಾರ್ದು ಅಂತಂದ್ರೆ ಅದನ್ನ ಬೆಂಕಿಯ ಸಂಪರ್ಕದಲ್ಲಿಟ್ಟು ಅದನ್ನು ಸುಟ್ಟಾಗ ಮಾತ್ರ ಮತ್ತು ವಾಪಸ್ ಅದರ ಜನ್ಮ ಅಂತ ಇರೋದಿಲ್ಲ, ಅಸ್ತಿತ್ವ ಅಂತ ಇರೋದಿಲ್ಲ. ಸಂಬಂಧಪಟ್ಟಂತ ವಸ್ತುವನ್ನ ಸಂಪೂರ್ಣವಾಗಿ ವಿನಾಶ ಮಾಡಬೇಕು ಅಂತಂದ್ರೆ ಅದು ಶರೀರನೇ ಇರ್ಬೋದು, ಕಟ್ಟಿಗೆನೇ ಇರ್ಬೋದು, ಬಿಲ್ಡಿಂಗು ಕೂಡ ಇರ್ಬೋದು, ಬಟ್ಟೆನೇ ಇರ್ಬೋದು. ಅದನ್ನ ಹೇಗೆ ಬೆಂಕಿಯ ಸಂಪರ್ಕದಲ್ಲಿ ಇಡ್ತಾರೋ, ಬೆಂಕಿಯ ಜೊತೆಗೆ ಅದನ್ನು ಇಟ್ಟಾಗ ಅದು ಹೇಗೆ ಶುದ್ಧವಾಗತ್ತೋ, ಹಾಗೇನೇ ಇಲ್ಲಿ ಮನಸ್ಸು ಬುದ್ಧಿಯನ್ನ, ಆತ್ಮವನ್ನ ಪರಮಾತ್ಮನ ಒಳಗಡೆಗೆ ನಾನೇನ್ ಮಾಡಬೇಕಾಗ್ತದೆ, ಇಡಬೇಕಾಗ್ತದೆ. ಓಕೆ, ಅವಾಗ ನಿರಂತರವಾಗಿ ಆ ಸಮಯದಲ್ಲಿ ವಿಕರ್ಮ ವಿನಾಶ ಮಾಡೋದು ಅಷ್ಟೇ ಕೆಲಸನೇ ಹೊರತು ಆವಾಗ ಯೋಗದಕ್ಕಾಗ್ಲಿ, ಯೋಗದ ಸಪ್ತಗುಣಗಳ ಅನುಭವ ಆಗ್ಲಿ ಅಥವಾ ಸೇವೆಯ ಕೆಲಸಲಿಲ್ಲ. ಆಗ ನೀವು ಆತ್ಮ ಅಂತ ತಿಳ್ಕೊಂಡು ಪರಮಧಾಮದಲ್ಲಿ ಬಾಬನ ಒಳಗಡೆಗಿದ್ದೀರಾ, ಡೋರ್ ಕ್ಲೋಸ್. ನೀವು ಬಾಬ್ದಾದ ಅಷ್ಟೇ ಇರೋದು. ಕಂಡುಬಿಟ್ಟು ಏನ್ ಕಾಣಬೇಕು? ಏನ್ ಕಾಣಬೇಕು? ಬೆಂಕಿ ಒಳಗಡೆಗಿದ್ದಾಗ ಕಂಡುಬಿಟ್ಟು ಏನ್ ಕಾಣುತ್ತೆ? ಬೆಂಕಿನೇ. ಹಾ, ಓಕೆ, ಅದೇನೆ. ನೀವು ಬಾಬನ ಒಳಗಡೆಗಿದ್ದೀರಾ, ಆಗ ಕಂಡುಬಿಟ್ಟು ಏನ್ ಕಾಣಬೇಕು? ಬಾಬಾನೇ. ವೈಟ್. ಏನ್ ಕಾಣಬೇಕು? ವೈಟ್. ಓಕೆನಾ? ಅದು ಮಾತ್ರ ವೈಟ್, ಅದ್ರ ಜೊತೆಗೆ ಮಾತ್ರ ನಾನು ಬೆಂಕಿ ಒಳಗಡೆಗಿದ್ದೇನೆ. ಅವಾಗ ನಿಮ್ಗೆ ಸೇವೆಗೂ ಪುರುಷಾರ್ಥಕ್ಕೂ ಏನು ಸಂಬಂಧ ಇಲ್ಲ ಆತ್ಮೇಲೆ, ಮೂರು ಲೋಕಕ್ಕೂ ಸಂಬಂಧ ಇಲ್ಲ. ಆ ಸಮಯದಲ್ಲಿ ನೀವೇನ್ ಮಾಡ್ತಿದ್ದೀರಿ? ವಿಕರ್ಮ ವಿನಾಶ ಮಾಡುವಂತ ಮಾತ್ರ ಕರ್ಮ ನಡೀತಾ ಇದೆ. ಓಕೆ, ಆವಾಗ ಏನಾಗತ್ತೆ ಅಂದ್ರೆ ಬಾಡಿ, ಮನಸ್ಸೆಲ್ಲ ಬಿಸಿ ಆಗತ್ತೆ, ಹಗೂರ ಆಗತ್ತೆ. ಹೀಗೆ ನೀವು ಜ್ವರ ಬಂದಾಗ ಒಂದು ಇಂಜೆಕ್ಷನ್ ತಗೊಂಡು 3 ಬೆಡ್ಶೀಟ್ ಹಾಕೊಂಡು ಮಲ್ಕೊಂಡ್ಬಿಡಿ, ಏನಾಗ್ತದೆ? ಬೆವರು ಬರುತ್ತೋ ಬರಲ್ವೋ? ಬಿಸಿ ಬಿಸಿ ಹೊರಗಡೆ ಹೋಗಿದ್ದು ಗೊತ್ತಾಗತ್ತೆ ತಾನೆ, ಚಳಿ ಹೊರಗಡೆ ಹೋಗಿದ್ದು ಗೊತ್ತಾಗತ್ತೆ ತಾನೆ. ಹಾಗೆ ನಿಮ್ಮ ಮನಸ್ಸು ಬುದ್ಧಿಯನ್ನ, ಆತ್ಮವನ್ನ ಪರಮಾತ್ಮನ ಒಳಗಡೆಗಿದ್ದಾಗ ವಿಕರ್ಮ ವಿನಾಶ ಆಗೋದರ ಮೂಲಕ ಹಗುರತೆಯ ಅನುಭವ ಆಗ್ತದೆ. ಲೈಟ್ನೆಸ್, ಹಗುರತೆ ಆತ್ಮೀಯರೇ, ಅದು ಶಾಂತಿ ಅಲ್ಲ, ಅದು ಸುಖ ಅಲ್ಲ. ಶಾಂತಿ ಯಾವುದು, ಸುಖ ಯಾವುದು? ಸೋಫಾ ಮೇಲೆ ಕೂತ್ಕೊಂಡಿದೀವಿ, AC ಆನ್ ಮಾಡಿದೀವಿ, ಆಮೇಲೆ ಐಸ್ ಕ್ರೀಮ್ ತಿಂದಿದ್ದೀವಿ. ಓಕೆನಾ? ಅದೆಲ್ಲ ಏನು ಅಂತಂದ್ರೆ ಎಕ್ಸ್ಟ್ರಾ ಸುಂದರ ಮಾಡುವಂತ ಸಾಧನಗಳು. ಇಲ್ಲಿ ಸ್ವಚ್ಛತೆಯ ಮೂಲಕ, ಕೊಳೆ ತೆಗೆಯುವುದರ ಮೂಲಕ ಏನಾಗ್ಬೇಕು? ವಿಕರ್ಮ ವಿನಾಶ ಆಗ್ಬೇಕು. ಎಷ್ಟು ವರ್ಷದ ಹಿಂದಿನ ವಿಕರ್ಮ? ಎಷ್ಟು ಸಾವಿರ ವರ್ಷದ ಹಿಂದಿನ ವಿಕರ್ಮ? 63 ಜನ್ಮ. 2500 ವರ್ಷದ ಹಿಂದಿನ ವಿಕರ್ಮ ವಿನಾಶ ಆಗ್ಬೇಕು ಅಂದ್ರೆ ಹಿಂಗಿಟ್ಟು ಹಿಂಗ್ ತೆಗೆದು, ಹಿಂಗಿಟ್ಟು ಹಿಂಗ್ ತೆಗೆದು ಮಾಡಿದ್ರೆ ವಿನಾಶ ಆಗತ್ತಾ? ಆಗಲ್ಲ. ಹಾ, ಒಂದ್ ಅರ್ಧ ನಿಮಿಷ, 1 ನಿಮಿಷ, 2 ನಿಮಿಷ ಇಟ್ರೆ ಆಗತ್ತಾ? ಆಗಲ್ಲ. ಎಷ್ಟೊತ್ತಿಡ್ಬೇಕು? ಅದು ತುಕ್ಕು ಹೋಗೋವರ್ಗುನು ಇರ್ಬೇಕಣ್ಣ. ಆ ತುಕ್ಕು ಹೋಗೋವರೆಗೆ ಇಲ್ಲಿಗೆ ಪೂರ್ತಿ ಸಂಗಮ ಯೋಗ ಬೇಕು. ಸರಿನಾ? ಎಟ್ಲೀಸ್ಟ್ ಒಂದು ಅರ್ಧ ಗಂಟೆನಾದ್ರೂ ಕೂಡ ಏನಾಗಿರ್ಬೇಕು? ಅಲ್ಲೇ ಇರ್ಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ ಜ್ವಾಲಾಮುಖಿ ಸ್ಟೇಜ್. ನೀನು ಬಿಂದುವಾಗಿ ಒಬ್ಬ ಬಿಂದು ತಂದೆ ಜೊತೆಗೆ ಮಾತ್ರ ನೀನಿದ್ದೀಯ. ಅವಾಗ ಬಾಬನ ಹತ್ರ ಮಾತಾಡ್ಬೇಕೋ ಬೇಡವೋ? ಬಾಬನ ಹತ್ರ ಜಗಳ ಮಾಡ್ಬೇಕೋ ಬೇಡವೋ? ಬೇಡ. ಏನು ಮಾಡ ಬಾಬನ ಹತ್ರ ಬೇಡಬೇಕೋ ಬೇಡವೋ? ಆಹಾ. ಅಳಬೇಕೋ ಬೇಡವೋ? ಇಲ್ಲ. ಆಟ ಆಡ್ಬೇಕೋ ಬೇಡವೋ? ಎಂತ ಏನು ಮಾಡಕೂಡದು. ಕೇವಲ ಬಾಬನ ಒಳಗಡೆಗಿದ್ದೀರಾ, ಹಗುರ 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 ಆಗ್ತಾ ಇರ್ಬೇಕಷ್ಟೆ. ಓಕೆ, ಜ್ವಾಲೆ, ಆ ಭಗವಂತನ ಶಕ್ತಿ ಏನಾಗ್ಬೇಕು? ನಿಮ್ಮ ತನುಮನದ ಮೂಲಕ ಹೊರಗಡೆ ಹೋಗ್ತಾ ಇರುವಂತ ಅನುಭವ ನಿಮ್ಗೆ ಆಗ್ಬೇಕು. ಅದಕ್ಕೆ ಏನ್ ಹೇಳ್ತಾರೆ? ವಿಕರ್ಮ ವಿನಾಶ ಸ್ಥಿತಿ. ಅದು ನಿಮ್ಮ ವೈಯಕ್ತಿಕ ಮಾತ್ರ. ನೀವು ಅವಾಗ ಸೇವೆಯನ್ನ ಮಾಡ್ತಾ ಇಲ್ಲ.
ನೀವು ಬಾಬ್ ದಾದಾ ಅಷ್ಟೇ ಇರಬೇಕು, ಬೇರೆಯವ್ರು ಇರಬಾರ್ದು. ಸ್ಪೆಷಲಿ ಶಿವಬಾಬಾ ಇರಬೇಕಾಗ್ತದೆ. ನೀವು ಶಿವಬಾಬಾ ಬಿಟ್ರೆ ಬೇರೆ 3 ಲೋಕಕ್ಕೂ ನಿಮಗೆ ಏನೂ ಸಂಬಂಧ ಇಲ್ಲ. ಆವಾಗ ನೀವು ಬೇರೆ ಯಾವುದೇ ಕರ್ಮವನ್ನು ನೀವು ಮಾಡ್ತಾ ಇಲ್ಲ. ಅಂದ್ರೆ ಅದು ಸುಟ್ಟೋಗಿದ್ ಹೆಂಗ್ ಗೊತ್ತಾಗತ್ತೆ ಅಂದ್ರೆ, ಮುಂದೆ ಅದರ ನಾಮಾವಶೇಷನು ಕೂಡ ಹೊರಗಡೆಗೆ ಬರಕೂಡದು. ಆದ್ಮೇಲೆ ನೀವೆಲ್ಲ ರಾಜಯೋಗ ಮಾಡ್ತಿದ್ದೀರೋ ಇಲ್ವೋ? ಮಾಡ್ತಿದ್ದೀವಿ. ಪಕ್ಕಾ? ಹಾ ಅಣ್ಣ. ಗ್ಯಾರಂಟಿ? ಯಾವ್ದು ಸುಡ್ಬೇಕದ್ರಲ್ಲಿ? ವಿಕರ್ಮ ವಿನಾಶ ಆಗೋ ಒಂದು ಸ್ಥಿತಿಲಿ ಏನ್ ಸುಡ್ಬೇಕು? ವಿಕರ್ಮಗಳನ್ನ ಮನಸ್ಸು ಬುದ್ಧಿ ಕಾಮ, ಎರಡು. ಕ್ರೋಧ, ಲೋಭ, ಮೋಹ, ಅಹಂಕಾರ. ಹೌದು ತಾನೆ? ಹ್ಮ್. ಓಕೆ. ನಿಮ್ಗೆ ಯಾರಿಗೆ ಸಿಟ್ಟೇ ಬರೋದಿಲ್ಲ ಸ್ವಲ್ಪ ಕೈ ಎತ್ತಿ ನೋಡೋಣ. ಜಾಸ್ತಿ ಬರ್ತಲ್ಲ. ನಿಮ್ಗೆ ನೀವು ಸರ್ಟಿಫಿಕೇಟ್ ಕೊಡೋದಲ್ಲ, ಬೇರೆಯವ್ರು ಕೊಡಬೇಕು. ನಾನು ಸರಿಯಾಗಿದೆ ಅಂತ ನಾನು ಹೇಳೋದಲ್ಲ, ಬೇರೆಯವ್ರು ಹೇಳಬೇಕು. ಏನಂತ? ಓಕೆ ಅಣ್ಣವ್ರೆ, ನಮ್ಗೆ ಸಿಟ್ಟು ಬರ್ತಾ ಇದೆಯಲ್ಲ ಅಂತ ಹೆಂಗ್ ಗೊತ್ತಾಗ್ತದೆ? ನಿಮ್ಮ ಮನೆಯವರು ಬೇರೆಯವ್ರು ನಿಮ್ಗೆ ಬೈತಾ ಇದ್ದಾರೆ ಅಂತ ನಿಮ್ಗೆ ಸಿಟ್ಟು ಬರ್ತಾ ಇದೆ ಅಂತ ಲೆಕ್ಕ. ಬೇರೆಯವ್ರು ಹೇಳೋದು ನಿಮ್ಗೆ ಫೀಲಿಂಗ್ ಆಗ್ತಾ ಇದೆ ಅಂತ ನಿಮ್ಗೆ ಸಿಟ್ಟು ಬರ್ತಾ ಇದೆ ಅಂತ ಲೆಕ್ಕ. ಸಿಟ್ಟು ಬರೀ ಬಾಯಲ್ಲೂ ಅಲ್ಲ, ಮನಸ್ಸಲ್ಲೂ ಕೂಡ ಚೆಕ್ ಮಾಡ್ಕೊಳ್ಳಿ, ಬರ್ತಾ ಇದೆಯಾ ಇಲ್ಲೋ ಅಂತ. ಓಕೆ, ಇನ್ನು ಸಿಟ್ಟು ಬರ್ತಾ ಇದೆ ಅಂತಂದ್ರೆ ಏನರ್ಥ? ಸಿಟ್ಟಿನ ಬೀಜ ಇನ್ನೂ ನನ್ನಲ್ಲಿ ಇದೆ. ಅದಕ್ಕೆ ಬೇಕಾಗಿರೋ ನೀರು ನನ್ನ ಮಗನ ರೂಪದಲ್ಲೋ, ಪತಿಯ ರೂಪದಲ್ಲೋ, ಯೋಗೇಶನ ರೂಪದಲ್ಲೋ ಬಿದ್ದಾಗ ತಕ್ಷಣ ಅದೇನಾಗ್ಬಿಡ್ತದೆ? ರೈಸ್ ಆಗುತ್ತೆ. ಅಲ್ಲೊಂದ್ ಸ್ವಲ್ಪ ಬೀಜ ಹಾಕಿರ್ತಾರೆ ಯೋಗೇಶನ್ನ, ಅದರ ಬಗ್ಗೆ ನೀರು ಗೊಬ್ಬರ ಎಲ್ಲ ಹಾಕಿ ನಾವೇನ್ ಮಾಡ್ತೀವಿ ಅದನ್ನ? ಆ ದಿನ ಯೋಗೇಶನ್ನ ಹಿಂಗ್ ಹೇಳಿದ್ರು ಅಂತ ಬಿಟ್ಟು ಗಂಟೆ ಗಟ್ಲೆ, ವಾರ ಗಟ್ಲೆ, ತಿಂಗಳ ಗಟ್ಲೆ ಮಾಡಿ ಅದಕ್ಕೆಲ್ಲ ಒಳ್ಳೆ ಹಣ್ಣು ಗಿಣ್ಣೆಲ್ಲ ಮಾಡಿ ಅದನ್ನೆಲ್ಲ ದೊಡ್ಡ ಮಾಡಿ ಏನ್ ಮಾಡೋದು, ಮತ್ತೊಬ್ಬ ಸಣ್ಣ ಮಾಡ್ಬಿಟ್ಟು ಯೋಗೇಶನಿಗೆ ರಾಪ್ ಅಂತ ಹೊಡೆದು ಬಿಡೋದು. ಅದು ಶಿವನಿಗೆ ಹೊಡೆದು ಬಿಡೋದು. ಅಲ್ಲ, ಮಕ್ಕಳ ಮೇಲೆ, ಪತಿ ಮೇಲೆ, ಅಜ್ಜ ಅಜ್ಜಿ ಮೇಲೆ, ಅಪ್ಪ ಅಮ್ಮನ ಮೇಲೆ, ಕೆಲವೊಂದ್ಸಲ ಯಾರ ಮೇಲೂ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ನಮ್ಮ ಶರೀರದ ಮೇಲೆ ನಾನು ಊಟ ಮಾಡೋದಿಲ್ಲ. ಅದೇ ನೀವು ಊಟ ಮಾಡೋದಿಲ್ಲ ಅಂತಂದ್ರೆ ಯಾರಿಗೆ ಕಷ್ಟ ಆಗ್ತದೆ? ನಿಮ್ಮ ಮೇಲೆ ತಾನೇ ನೀವು ಸ್ಟ್ರೈಕ್ ಮಾಡ್ಕೊಂಡಂಗಾಯ್ತು. ಹೌದು ತಾನೆ? ಅದು ಕೂಡ ಸಿಟ್ಟಿನ ಲಕ್ಷಣ, ಹೌದು ಅಲ್ವೋ? ಆದ್ಮೇಲೆ ಚೆಕ್ ಮಾಡ್ಕೊಳ್ಳಿ. ಓಕೆ, ಸಿಟ್ಟಿನ ಪರ್ಸೆಂಟೇಜ್ ಕಡಿಮೆ ಆಗಿದೆ ಹೊರತು ಇನ್ನೂ ಕೂಡ ಇನ್ನು ವಿನಾಶ ಕಾರಣ ಜ್ವಾಲಾಮುಖಿ ಯೋಗ ಆಗಿಲ್ಲ. ವಿಕರ್ಮ ವಿನಾಶ ಆಗುವಂತ ಯೋಗ ಆಗಲಿ. ಏನೋ ಒಂದು ದೀಪವನ್ನ ಬೆಳಗಿಸ್ಬಿಟ್ಟು ಸ್ವಲ್ಪ ಪಕ್ಕದಲ್ಲಿ ಇದೀವಿ ಅಷ್ಟೇ ಬಿಟ್ಟು ಪವರ್ಫುಲ್ ಯೋಗ ಆಗಿಲ್ಲ. ಪವರ್ಫುಲ್ ಯೋಗ ಆಗ್ಬೇಕು ಅಂತಂದ್ರೆ ಮೌನವಾಗಿದ್ದು ಬಟ್ಟಿಯನ್ನ ಮಾಡ್ಬೇಕು. ಅದಕ್ಕಾಗಿ ತಾನೇ ಬಟ್ಟಿ ಅಂತ ಹೇಳ್ತಾರೆ. ಬಟ್ಟಿಯಲ್ಲಿ ಹೆಂಗೆ ಇಟ್ಟಿಗೆ ಗಟ್ಟಿ ಆಗ್ತದಲ್ಲ, ಹಾಗೆ ನಮ್ಮ ಮನಸ್ಸನ್ನು ನಾವೇನ್ ಮಾಡ್ಬೇಕಾಗ್ತದೆ? ಭಗವಂತನಲ್ಲಿ ಇಟ್ಟಾಗ ವಿಕರ್ಮ, ನಾನು ಮಾಡಿರುವಂತ ವಿಕರ್ಮ ಏನಾಗಿದೆ ಸಂಪೂರ್ಣವಾಗಿ ಏನಾಗ್ಬೇಕದು? ಸುಟ್ಟು ಹೋಗ್ಬೇಕಾಗ್ತದೆ. ಮತ್ತು ವಾಪಸ್ ಅದು ಪುನರಾರಂಭ ಆಗಕೂಡದು. ಓಕೆನಾ? ಹಾಗೆ ಬೇರೆ ಬೇರೆ ದಿನ ಬೇರೆ ಬೇರೆ ರೀತಿಯ ನಮ್ಮಲ್ಲಿರುವಂತ ಬಲಹೀನತೆಗಳಿಗೆ ನಾವೇನ್ ಮಾಡ್ಬೇಕಾಗ್ತದೆ? ಪವರ್ಫುಲ್ ಯೋಗವನ್ನ ಮಾಡಬೇಕಾಗ್ತದೆ. ಅದಕ್ಕೆ ವಿಕರ್ಮ ವಿನಾಶ ಮಾಡುವಂತ ಸ್ಥಿತಿ ಅಂತಂದ್ರೆ ನಾನು ಆತ್ಮ ಪರಮಧಾಮದಲ್ಲಿ. ಶರೀರಕ್ಕೆ ಸ್ನಾನ ಎಲ್ಲಿ ಮಾಡಿಸ್ಬೇಕು? ಸರಿನಾ? ಆತ್ಮಕ್ಕೆ ಸ್ನಾನ ಪರಮಧಾಮದಲ್ಲಿ. ಅದಕ್ಕೆ ಮನಸ್ಸು ಬುದ್ಧಿನ ಪರಮಧಾಮದಲ್ಲಿ ತೆಗೆದುಕೊಂಡು ಪರಮಾತ್ಮನ ಒಳಗಡೆಗೆ ವಿಕರ್ಮ ವಿನಾಶ ಮಾಡುವಂತ ಸಂಕಲ್ಪ, ವೃತ್ತಿ, ಉದ್ದೇಶವನ್ನೇ ಇಟ್ಟುಕೊಂಡು ಆವಾಗ ಅಲ್ಲಿ ಒಳಗಡೆ ಹೋಗ್ಬಿಟ್ಟು ನಾನೇನ್ ಮಾಡ್ಬೇಕು? ಕುತ್ಕೊಳ್ಬೇಕು. ಎಷ್ಟೊತ್ತು ಕುತ್ಕೊಳ್ಬೇಕು? ಬಾಬಾ ಏನ್ ಹೇಳ್ತಾರೆ? ನಾನು ಎಷ್ಟೊತ್ತು ಇಷ್ಟ ಪಡ್ತೇನೋ ಅಷ್ಟೊತ್ತು ನೀವು ಕುತ್ಕೊಳ್ಬೇಕು. ಅಮ್ಮ ಮಗುವನ್ನ ದರ 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 ಎಳ್ಕೊಂಡು ಹೋಗ್ತಾಳಲ್ಲ, ಎಲ್ಲಿಗೆ? ಎಲ್ಲಿಗೆ? ಬಾತ್ರೂಮಿಗೆ. ಯಾಕೆ ಎಳ್ಕೊಂಡು ಹೋಗ್ತಾಳೆ? ಅಷ್ಟು ಕೊಳೆ ಇದೆ ಅಂತ. ಓಕೆ, ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಅವ್ರ ಪ್ರೋಸೆಸ್ ಮುಗಿಯೋವರೆಗೂ ಕೂಡ ನಾನೇನಿರ್ಬೇಕು? ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕು.
ಆದ್ಮೇಲೆ ಚೆಕ್ ಮಾಡ್ಕೊಳ್ಳಿ. ನಮ್ಗೆ ಟೈಮ್ ಕೊಟ್ಟಿದ್ದಾರೆ 4ರಿಂದ 4:45 ಅಮೃತ ವೇಳೆ ಅಥವಾ ನುಮಾಶಾಮ್ ಯೋಗ. ಅಟ್ಲೀಸ್ಟ್ ಅರ್ಧ ಗಂಟೆನಾದ್ರೂ ಕೂಡ ಸಂಪೂರ್ಣವಾಗಿ ವಿಕರ್ಮ ವಿನಾಶ ಮಾಡುವಂತ ರೀತಿಯಲ್ಲಿ ನಮ್ಮ ಮನಸ್ಸನ್ನ ಭಗವಂತನ ಹತ್ರ ಒಪ್ಪಿಸ್ತಿದ್ದೀವ. ನಿಮಗೊಂದು ಪ್ರಶ್ನೆ ಆದ್ಮೇಲೆ, ವಿಕರ್ಮ ವಿನಾಶ ಮಾಡುವುದಕ್ಕೋಸ್ಕರ ನೀವು ನಿಮ್ಮ ಮನಸ್ಸನ್ನ ನಿಮ್ಮ ತಂದೆಯಲ್ಲಿ ಕೊಟ್ಟಾಗ ಆ ಸಮಯದಲ್ಲಿ ನಿಮ್ಮ ಮನಸ್ಸನ್ನ ಬೇರೆ ಯಾವುದೇ ಕಾರ್ಯಕ್ಕೆ ಉಪಯೋಗಿಸಬಹುದೇ? ಇಲ್ಲ. ಆ? ಉಪಯೋಗಿಸ್- ಇಲ್ಲ ತಾನೆ? ಉಪಯೋಗ ಶರೀರ ರೂಪಿ ಮಾಡ್ತಾರೆ. ಸಾಧನವನ್ನ ನಿಮ್ಮ ಅಮ್ಮನ ಕೈಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಕೊಟ್ಟಾಗ ಆ ಶರೀರವನ್ನ ಬೇರೆ ಯಾವುದೇ ಕೆಲಸಕ್ಕೆ ನೀವು ಉಪಯೋಗ ಮಾಡಬಹುದೇ? ಇಲ್ಲ. ಆಗಲ್ಲ. ಮಾಡಬಹುದು. ಅದಕ್ಕಾಗಿ ನಿಮ್ಮ ಮನಸ್ಸನ್ನು ಅವ್ರ ಕೈಲಿ ಕೊಟ್ಟಾಗ ಅವ್ರು ಏನ್ ಟ್ರೀಟ್ಮೆಂಟ್ ಕೊಡ್ತಾರೋ ಆ ಟ್ರೀಟ್ಮೆಂಟ್ ಅನ್ನ ಅನುಭವ ಮಾಡೋದಷ್ಟೇ ನಮ್ಮ ಕೆಲಸ. ನಿಮ್ಮ ಯೋಗದಲ್ಲಿ ಚೆಕ್ ಮಾಡ್ಕೊಳ್ಳಿ ಎಷ್ಟು ನಿರಂತರವಾಗಿ ನನ್ನದು ಆ ಸ್ಥಿತಿ ಇರುತ್ತೆ. ಗಂಟೆಗಟ್ಲೆ ಇರುತ್ತಾ? ಇರುತ್ತಾ? ಇಲ್ಲ. ಇಲ್ಲ. ಓಕೆ. ಅರ್ಧ ಗಂಟೆ ಇರುತ್ತಾ? ಇರಲ್ಲ. 1/4 ಗಂಟೆ ಇರುತ್ತಾ? ಇರುತ್ತೋ ಇರಲ್ವೋ? ಇರಲ್ಲ. ನನ್ನಂತೂ ಇರಲ್ಲ. ನಾನು ಹೇಳ್ಬಿಟ್ಟಿದ್ದೀನಿ. 10 ನಿಮಿಷ ಇರುತ್ತಾ? 5 ನಿಮಿಷ? ಟ್ರೈ ಮಾಡ್ಬೋದು. ಈಗಿರುತ್ತಾ? ಟ್ರೈ ಮಾಡೋದು ಮುಂದೆ. ಈಗಿರುತ್ತಾ ಇಲ್ಲಿ ದಿನ ಸಾಧನೆ ಮಾಡಿದ್ದಲ್ಲಿ? 1 ಸೆಕೆಂಡ್ ಅಣ್ಣ. 1 ಸೆಕೆಂಡ್ ಇರ್ಬೋದು. ಒಂದೇ ಸೆಕೆಂಡ್. ಈಗ ಈ 1 ಸೆಕೆಂಡ್ ಅಲ್ಲಿ ನೀವು ಮಾಡಿದ್ರೆ ವಿಕರ್ಮ ವಿನಾಶ ಹೆಂಗೆ ಆಗ್ಬೇಕು ಹೇಳಿ ನೋಡೋಣ. 1 ಸೆಕೆಂಡ್ ಅಂತ ನೆನಪರಿಂದ ಹಬ್ಬಕ್ಕೆ ಹೋಗಿ ಬಂದ್ವಿ ಅಷ್ಟೇ. ಅಲ್ಲಿ ಏನು ಮಾಡೇ ಇಲ್ಲ. ಹೌದು. ಹೌದು ತಾನೆ? ಇರ್ಬೇಕು ಅಂತಿದ್ರೆ ಇರಲ್ಲ, ಮಾಯೆ ಎಳ್ಕೊಂಬಂದ್ಬಿಡತ್ತೆ. ಮಾಯ ಅಲ್ಲ ಅದು. ಅಲ್ಲಿ ಹೋದೂನು ಕೂಡ ಮಕ್ಕಳು ಮೊಬೈಲ್ ಅಲ್ಲಿ ಆಟ ಆಡ್ತಿರ್ತಾರಲ್ಲ, ಅಮ್ಮ ಸ್ನಾನಕ್ಕಂತ ಕರ್ಕೊಂಡು ಹೋಗಿರ್ತಾರೆ, ಇವ್ರು ಮೊಬೈಲ್ ಅಲ್ಲಿ ಆಟ ಆಡ್ತಾರೆ. ಅಥವಾ ಹಳೆ ಕಾಲದಲ್ಲಿ ಮೊಬೈಲ್ ಇರ್ಲಿಲ್ಲ. ಓಕೆ, ನೀವ್ ಸತ್ಯ ಹೇಳ್ಬೇಕು, ನೀವು ಚಿಕ್ಕವರಿದ್ದಾಗ ನಿಮ್ಮ ಅಮ್ಮ ಸ್ನಾನಕ್ಕಂತ ಹೇಳ್ಕೊಂಡು ಹೋದಾಗ ನೀವೇನ್ ಮಾಡ್ತಿದ್ರಿ? ನೀರಲ್ಲಿ ಆಟ ಆಡ್ತೀವಿ. ನೀರಲ್ಲಿ ಆಟ ಆಡೋದು. ಆಗಿನ ಕಾಲದಲ್ಲಿ ಏನಿತ್ತು ಅಂತಂದ್ರೆ ಈ ಇದ್ರ ಬೆಂಕಿ, ಒಲೆ ಬೆಂಕಿ ಇತ್ತಲ್ಲ. ಓಕೆ, ಅಲ್ಲಿ ಬೂದಿ ಮುಟ್ಟೋದು, ಕಟ್ಟಿಗೆ ಎಳೆಯೋದು, ಮಸಿ ಮುಟ್ಟೋದು, ಸೋಪ್ ಇದು ಮಾಡೋದು, ಅಮ್ಮನ್ ಸೀರೆ ಎಳೆಯೋದು ಅಲ್ವಾ? ಅದನ್ನ ತಾನೇ ಮಾಡ್ತಾ ಇರೋದು. ಅಂದ್ರೆ ಅಮ್ಮನಿಗೆ ಸ್ನಾನ ಮಾಡ್ಲಿಕ್ಕೆ ಬಿಡುವಂಗೆ ಇಲ್ಲ, ಸುಮ್ನೆ ಕುತ್ಕೊಳ್ಳೋದೇ ಗೊತ್ತಿಲ್ಲ. ಅವಾಗ ಒಂದ್ ಸಿಕ್ಸರ್ ಹೊಡಿತಿದ್ರು ಅಮ್ಮ. ಒಂದ್ ಕಡೆ ಕಣ್ಣಿನ ಗಳಗಳ ನೀರು ಬರ್ತಾ ಇತ್ತು, ಇನ್ನೊಂದ್ ಕಡೆಗೆ ಅಮ್ಮ ಸ್ನಾನ ಮಾಡ್ತಿದ್ರು. ಅದು ಹಿಂದ್ಗಡೆ ಬೆನ್ನಿಗಂತೂ ಕೂಡ ಈ ಎಮ್ಮೆಯನ್ನ ಉಜ್ಜಿತಾರ ನೋಡಿ ಹೆಂಗೆ. ಎಮ್ಮೆಗೆ ಹೆಂಗ್ ಉಜ್ಜಿತಾರಲ್ಲ ಹಂಗ ಬಿಸಿ ಬಿಸಿ ನೀರ್ ಹಾಕ್ಬಿಟ್ಟು ಏನ್ ಮಾಡ್ತಿದ್ರು? ಯಾಕೆ ಉಜ್ತಾ ಇದ್ರಿ ಹೇಳಿ? ಅಷ್ಟು ಕ್ಲೀನ್ ಆಗಿರ್ತಿತ್ತು, ಎಷ್ಟು ಒಳ್ಳೆ ಕೆಲಸ ಮಾಡ್ಕೊಂಡ್ ಬರ್ತಿದ್ವಿ ನಾವು. ಅದಕ್ಕಾಗಿ ಹಿಂದೆ ಮುಂದೆ ಹಿಡ್ಕೊಂಡ್ಬಿಟ್ಟು ಏನ್ ಮಾಡ್ತಿದ್ರು ಅಂತಂದ್ರೆ, ಆ ತೆಂಗಿನಕಾಯಿ ಇದು ಇರ್ತದಲ್ಲ, ಏನ್ ಹೇಳಿ, ನಾರು ಹಿಡ್ಕೊಂಡು ಕಸ್ತೂರಿ ಸೋಪ್ ಹಿಡ್ಕೊಂಡು ಹಿಂದೆ ಮುಂದೆ ಬಟ್ಟೆ ವಾಶ್ ಮಾಡಿದಾಗ ಇನ್ನು ಕೆಲವೊಂದ್ಸ ಕಲ್ಲು ಹಾಕ್ಬಿಟ್ಟು ಕೂಡ ಉಜ್ಜಿದ್ದೇನ. ಸರಿನಾ? ಯಾಕಂದ್ರೆ ಅಷ್ಟು ಹೆಂಗಿರ್ತದೆ, ಒಳ್ಳೆ ಇರ್ತದೆ ಆತ್ಮೀಯರೇ. ಒಂದ್ಸಲ ಯೋಚನೆ ಮಾಡಿ, ಒಂದು ದಿನಕ್ಕೆ ಇಷ್ಟು ಕಲ್ಲು ಹಾಕ್ಬಿಟ್ಟು ಉಜ್ಜಬೇಕು ಅಂದ್ರೆ ಇನ್ನು 2,500 ವರ್ಷದ ಹೆಂಗ್ ಉಜ್ಜಬೇಕಾಗ್ಬಾರ್ದು ಯೋಚನೆ ಮಾಡಿ ನಿಮ್ಮಪ್ಪ. ಅಷ್ಟು ನಾವು ಅವಕಾಶವನ್ನು ಕೊಡ್ಬೇಕಲ್ವಾ ಅವರಿಗೆ? ಅದಕ್ಕಾಗಿ ಆತ್ಮೀಯರೇ, ಅಷ್ಟು ಸಮಯ ನಿಮ್ಮ ಮನಸ್ಸು ಬುದ್ಧಿಯನ್ನ ಪರಮಾತ್ಮನ ಕೈಯಲ್ಲಿ ಕೊಟ್ಟು ಪವಿತ್ರ ಆದಾಗ ಮಾತ್ರ ಏನಾಗ್ತದೆ? ವಿಕರ್ಮ ವಿನಾಶ ಆಗ್ತದೆ. ಅದನ್ನ ನೀವು ಮಾಡಿಲ್ಲ ಅಂತಂದ್ರೆ ವಿಕರ್ಮ ವಿನಾಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸರಿ? ಓಕೆ. ಮತ್ತೆ ಸೌಂಡ್ ಬರ್ತಾ ಇದೆ, ದಯವಿಟ್ಟು ಮ್ಯೂಟ್ ಮಾಡಿ. ಯಾರ್ದಂತ ಗೊತ್ತಾಗ್ತಾ ಇಲ್ಲ. ಯಾರ್ದು ನೋಡಿ, ಎಲ್ಲರದ್ದು ಮ್ಯೂಟ್ ಮಾಡಿದ್ದೇನೆ. ಸರಿ. ಅದಕ್ಕೆ ಬಾಬಾ ಹೇಳಿದ್ರೆ, ಇವತ್ತಿನ ಮುರಳಿಯಲ್ಲಿ ಎಲ್ಲಿಯವರೆಗೆ ಮಕ್ಕಳು ನೀವು ಪವಿತ್ರ ಆಗೋದಿಲ್ವೋ ಅಲ್ಲಿಯವರೆಗೆ ಭಗವಂತನ ಶಕ್ತಿಯ ಅನುಭವ ನಿಮ್ಗೆ ಆಗೋದಿಲ್ಲ. ಶರೀರನ ಮುಖನ ಸ್ನಾನನೇ ಮಾಡಿಸ್ಬೇಡಿ, ಸ್ವಚ್ಛನೇ ಮಾಡ್ಬೇಡಿ. ಅದ್ಮೇಲೆ ಸುಂದರವಾಗಿ ಲಿಪ್ಸ್ಟಿಕ್ ಹಾಕೊಂಡು ಫೇರ್ ಅಂಡ್ ಲವ್ಲಿ ಹಾಕೊಂಡು ಹೋದ್ರೆ ಹೆಂಗಿರ್ತದೆ? ಚೆನ್ನಾಗಿರ್ತದೋ ಚೆನ್ನಾಗಿರಲ್ವೋ? ಚೆನ್ನಾಗಿರಲ್ಲ ತಾನೆ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಆಂತರಿಕವಾಗಿ, ಮಾನಸಿಕವಾಗಿ, ಆತ್ಮಿಕವಾಗಿ ನೀವು ಸ್ವಚ್ಛವಾಗ್ದೇನೆ ನಿಮ್ಮ ಮೂಲಕ ಈಶ್ವರ್ಯ ಶಕ್ತಿ ಪ್ರವಾಹ ಆದ್ರೆ, ಈಶ್ವರ್ಯ ಸೇವೆ ಆದ್ರೆ ಏನಾಗೋದಿಲ್ಲ, ನಿಮಗೂ ಖುಷಿ ಕೊಡೋದಿಲ್ಲ, ಬೇರೆಯವ್ರಿಗೂ ಕೂಡ ಖುಷಿ ಹೇಳುವಂಥದ್ದು ಸಿಗೋದಿಲ್ಲ. ಓಕೆ. ಅದಕ್ಕಾಗಿ ವಿಕರ್ಮ ವಿನಾಶ ಮಾಡುವಂತ ವಿಧಿ ಏನು ಅಂತಂದ್ರೆ, ನಿಮ್ಮ ಮನಸ್ಸು ಬುದ್ಧಿಯನ್ನ ಬೇರೆ ಎಲ್ಲದಿಂದ ತೆಗೆದು
ಪರಮಾತ್ಮನಲ್ಲಿ ಅದನ್ನ ಸ್ವಚ್ಛ ಮಾಡುವಂತ ಕಾಯಕಕ್ಕೋಸ್ಕರ ಮಾತ್ರ ಆ ಸಂಕಲ್ಪದಲ್ಲಿ ಆ ವೃತ್ತಿಯಲ್ಲಿ ಮನಸ್ಸನ್ನ ಬಾಬನಲ್ಲಿ ಇಟ್ಟು ವಿಕರ್ಮ ವಿನಾಶ ಆಗುವಂತ ಅನುಭೂತಿಯನ್ನ ನೀವು ನಿರಂತರವಾಗಿ ಮಾಡ್ತಾ ಇರಬೇಕಾಗ್ತದೆ ಹೆಚ್ಚಿನ ಸಮಯ. ಯಾವಾಗ ನಿಮ್ಗೆ ಬೇರೆ ಏನೂ ಕೆಲಸ ಇಲ್ಲ. ಆ ಸಮಯದಲ್ಲಿ ನಿಮ್ಮ ಮೂಲಕ 3 ಲೋಕಕ್ಕೂ ಶಕ್ತಿ ಹೋಗ್ತಾ ಇರಲ್ವೋ? ಓಕೆ. ಆ ಹೋಗ್ತಾ ಇರಲ್ವೋ? ಆ ರೀತಿ ಸೇವೆ ಆ ಸಮಯದಲ್ಲಿ ಮಾಡ್ಬೇಕೋ ಮಾಡಬಾರದು? ಮಾಡ್ಬಾರ್ದು. ಆವಾಗ ನಿಮ್ಗೆ ಸೇವೆಗೂ ಅದಕ್ಕೇನು ಸಂಬಂಧ ಇಲ್ಲ. ಅವಾಗ ಜ್ಞಾನದ ಮನನ ಇಲ್ಲ, ಜ್ಞಾನದ ಚಿಂತನೆ ಇಲ್ಲ, ಬಾಬನ ಹತ್ರ ಮಾತಾಡುವಂಗಿಲ್ಲ. ಏನ್ ಮಾಡೋದು? ಕೇವಲ ಬಾಬನ ಹತ್ರ ಟ್ರೀಟ್ಮೆಂಟ್ ತಗೊಳ್ಳೋದು ಅಷ್ಟೇ ಕೆಲಸ. ಓಕೆ, ನಿಮ್ಮದೊಂದು ಪ್ರಶ್ನೆ. ನಿಮ್ಗೆ ಆಪರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗಿದ್ದಾರೆ, ಡಾಕ್ಟರ್ ಆಪರೇಷನ್ ಮಾಡ್ತಾ ಇದ್ದಾರೆ. ಅವಾಗ ಡಾಕ್ಟರ್ ಹತ್ರ ಮಾತಾಡಲ್ವೋ? ಮಾತಾಡಲ್ಲ. ಹೌದು ತಾನೇ? ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಆ ಸಮಯದಲ್ಲಿ ಬೇರೆ ಎಲ್ಲ ಕರ್ಮದಿಂದ ನಿಮ್ಮ ಮನಸ್ಸು ಬುದ್ಧಿಯನ್ನು ಏನ್ ಮಾಡ್ಬೇಕು? ತೆಗೆದುಹಾಕ್ಬೇಕು. ಅದಕ್ಕಾಗಿ ಆತ್ಮೀಯರೇ ಒಂದು ವಿಷಯ ತಿಳ್ಕೊಳ್ಳಿ, ನಮ್ಮ ವಿಕರ್ಮ ವಿನಾಶ ಆಗದೆ ಇರುವಂತ ಕಾರಣದಿಂದ ನಾವು ನಮ್ಮ ಮನಸ್ಸು ಬುದ್ಧಿಯನ್ನು ಪರಮಾತ್ಮನ ಜೊತೆ ಜೋಡಿಸಿದಾಗ ನಮ್ಗೆ ಹಗುರತೆಯ ಅನುಭವನೂ ಆಗೋದಿಲ್ಲ. ಎರಡನೇದಾಗಿ ನಿದ್ರೆ ಬರ್ತದೆ. ಯಾಕೆ ನಿದ್ರೆ ಬರ್ತದೆ? ವಿಕರ್ಮ ವಿನಾಶ ಆಗದೆ ಇರುವಂತ ಕಾರಣದಿಂದ ನನ್ನ ಮತ್ತು ಪರಮಾತ್ಮ ನಡುವೆ ಆ ವಿಕರ್ಮ ಇದ್ದಾಗ ಭಗವಂತನ ಶಕ್ತಿ ನಿಮ್ಮವರೆಗೆ ಪಾಸ್ ಆಗೋದಿಲ್ಲ. ಅಷ್ಟು ಪವರ್ಫುಲ್ ಯೋಗ ಮಾಡಿದಾಗ ಮಾತ್ರ ಎಷ್ಟು ಆ ವಿಕರ್ಮದ ಪರ್ಸೆಂಟೇಜ್ ಏನಾಗ್ತಾ ಹೋಗ್ಬೇಕು? ಕ್ಲೀನ್ ಆಗ್ತಾ ಹೋದಾಗ ಏನಾಗ್ತದೆ? ಶಕ್ತಿ ಪ್ರವಾಹ ಗೊತ್ತಾಗತ್ತೆ. ನಿಮ್ಗೆ ನಾಲಿಗೆ ರುಚಿ ಬರ್ತಾ ಇಲ್ಲ ಅಂದ್ರೆ ಏನರ್ಥ? ಜ್ವರ ಬಂದಿದೆ ಅಂದ್ರೆ ಏನರ್ಥ? ಜ್ವರ ಬಂದಿದೆ ಅಂದ್ರೆ ಕಹಿ ಇದ್ದಾಗ. ನಿಮ್ಮ ಶರೀರದಲ್ಲಿ ನಿಮ್ಗೆ ಬೇಡದೇ ಇರುವಂತ ವೈರಸ್ ಬ್ಯಾಕ್ಟೀರಿಯಾಗಳು ಇದ್ದಾವೆ, ಹೌದು ತಾನೆ? ಅದು ನಾಲಿಗೆ ಮೇಲೆ ಶರೀರದಲ್ಲಿ ಕುತ್ಕೊಂಡಿದೆ, ಅದಕ್ಕಾಗಿ ನಿಮ್ಗೆ ರುಚಿ ಗೊತ್ತಾಗ್ತಾ ಇಲ್ಲ. ಓಕೆ, ಅದನ್ನ ತೆಗಿಲಿಕ್ಕೆ ಏನ್ ಮಾಡ್ಬೇಕು? ಬ್ರಷ್ ಮಾಡ್ಬೇಕು. ನಾಲಿಗೆ ಬ್ರಷ್ ಮಾಡ್ಬಿಟ್ಟು ಸರಿಯಾಗಿ ಬಿಡ್ತದೆ? ಔಷಧಿ ತಗೊಳ್ಬೇಕು, ಮಾತ್ರೆ ತಗೊಳ್ಬೇಕು, ಬ್ರಷ್ ಕೂಡ ಮಾಡಬೇಕು. ಅದು ಮುಖ್ಯವಾಗಿ ಮಾತ್ರೆ ತಗೊಳ್ಬೇಕು, ಇಂಜೆಕ್ಷನ್ ತಗೊಳ್ಬೇಕು. ಎಷ್ಟು ಆ ಕಾಯಿಲೆ ಹೋಗ್ತಾ ಹೋಗುತ್ತೋ ಆವಾಗ ನಾಲಿಗೆ ಮೇಲೆ ವಸ್ತುವನ್ನು ಇಟ್ಟಾಗ ಏನಾಗ್ತದೆ? ರುಚಿ ಹೇಳುವಂಥದ್ದು ಗೊತ್ತಾಗತ್ತೆ. ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ಎಷ್ಟು ವಿಕರ್ಮ ವಿನಾಶ ಆಗತ್ತೋ ಆಮೇಲೆ ನೀವು ನಿಮ್ಮ ಮನಸ್ಸನ್ನ ಪರಮಾತ್ಮನಲ್ಲಿಟ್ಟಾಗ ಪರಮಾತ್ಮನ ಸಂಬಂಧ, ಸಾನ್ನಿಧ್ಯ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಸೇವೆಯ ಫಲ, ಆಶೀರ್ವಾದ, ಪರಮಾತ್ಮನ ಸಪ್ತ ಗುಣಗಳ ಅನುಭೂತಿ ಹೇಳುವಂಥದ್ದು ಆಗತ್ತೆ. ಒಂದು ವೇಳೆ ಆಗ್ತಾ ಇಲ್ಲ ಅಂದ್ರೆ ಏನರ್ಥ? ಕ್ಲೀನ್ ಆಗಿಲ್ಲ. ಕ್ಲೀನ್ ಯಾಕಾಗ್ಲಿಲ್ಲ? ನಾವು ಸರಿಯಾಗಿ ಮಾಡಿಲ್ಲ. ಅಷ್ಟು ಪವರ್ಫುಲ್ ಯೋಗವನ್ನ ನಾವಿನ್ನೂವರೆಗೂ ಮಾಡಿಲ್ಲ ಅಂತ. ಅದಕ್ಕೆ ಆತ್ಮೇಲೆ ಸಮಯದ ಅನುಸಾರ ಜ್ವಾಲಾಮುಖಿ ಯೋಗ ಬೇಕೋ ಬೇಡವೋ? ಬೇಕು. ಅಷ್ಟೊರಿಗೆ ಅಷ್ಟು ತಪಸ್ ಮಾಡಬೇಕೋ ಬೇಡವೋ? ಮಾಡಬೇಕು. ಈಗ ಬಾಬನಿಗೆ ತುಂಬಾ ತುಂಬಾ ಥ್ಯಾಂಕ್ಸ್, ಅರ್ಚನಕ್ಕನಿಗೂ ತುಂಬಾ ತುಂಬಾ ಥ್ಯಾಂಕ್ಸ್. ಸಮಯದ ಅನುಸಾರ ಬಾಬಾ ಸಬ್ಜೆಕ್ಟ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ನಿಮ್ ಕರ್ನಾಟಕದವ್ರಿಗೆ ಅವಕಾಶನೂ ಕೂಡ ಕೊಟ್ಟಿದ್ದಾರೆ. 3 ದಿನದ ಬಟ್ಟಿತ್ತು. ಯಾರು ಸೀರಿಯಸ್ ಆಗಿದಾರೋ, ಯಾರಿಗೆ ಮಾಡಬೇಕು ಅಂತ ಮನಸ್ಸಿದೆಯೋ ಅವರೆಲ್ಲರಿಗೂ ಕೂಡ ಬಾಬನ ಕಡೆಯಿಂದ ಏನಿದೆ ಹಾರ್ದಿಕವಾದಂತ ಸ್ವಾಗತ. ಯಾರ್ಯಾರು ಉಪಯೋಗ ಮಾಡ್ಕೊಳ್ತಿರೋ ಬಿಡ್ತಿರೋ ಅದು ನಿಮ್ಗೆ ಬಿಟ್ಟಿರೋ ಸರಿ. ಓಕೆ, ಈ ವಿಷಯದ ಬಗ್ಗೆ ಮತ್ತೆ ಏನಾದ್ರು ಚರ್ಚೆ ಬೇಕಾ? ಮತ್ತೆ ಏನಾದ್ರು ಕ್ಲಾರಿಫಿಕೇಶನ್ ಬೇಕಾ? ಏನಾದ್ರು ಪ್ರಶ್ನೆಗಳಿದಾವೆ ಇದರ ಬಗ್ಗೆ? ಅಣ್ಣ, ನಾವು ಆ ಸ್ಥಿತಿಗೆ ಹೋಗಕ್ಕೆ ಆಗ್ತಾ ಇಲ್ವಲ್ಲ, ಅಂದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅಣ್ಣ? ಅದು ಆಗ್ತಾ ಇಲ್ಲ ಅಂತಂದ್ರೂ ಕೂಡ ಪುನಃ 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 ಅಲ್ಲೇ ಇಡುವಂತ ಪ್ರಯತ್ನವನ್ನ ಮಾಡ್ಬೇಕು. ಆಗಲ್ಲ ಅಂತ ನಾವು ಸುಮ್ನೆ ಕುತ್ಕೊಳ್ಬಾರ್ದು. ಇವಾಗ ಚಿಕ್ಕ ಮಕ್ಕಳಿಗೆ ಸ್ಕೂಲಿಗೆ ಹೋದಾಗ ಅವ್ರಿಗೆ ಮನ್ಸಿರೋದಿಲ್ಲ, ಆದ್ರೂ ಕೂಡ ಅಲ್ಲಿ ಒಯ್ದ್ಬಿಟ್ಟು ಕುಳಿಸ್ತಾರಲ್ಲ ಅಪ್ಪ ಅಮ್ಮ. ಓಕೆ, ಹಾಗೇನೆ ನಮ್ಗೆ ಅನುಭವ ಆಗದೇ ಇದ್ರು ಕೂಡ ಮನಸ್ಸನ್ನ ಪುನಃ ಪುನಃ ತೆಗೆದುಕೊಂಡು ಬಂದ್ಬಿಟ್ಟು ಏನ್ ಮಾಡ್ಬೇಕು? ಲಾಭದಲ್ಲಿ ಇಡಬೇಕಾಗ್ತದೆ. ಕುಳಿಸು, ಬೈ ಫೋರ್ಸ್ ಆದ್ರೂ ಪರವಾಗಿಲ್ಲ, ಸ್ವಲ್ಪ ಕುಳಿಸಿ. ಕೆಲವೊಂದು ಸೆಕೆಂಡ್ ಅನುಭವ ಆಗ್ಬೋದು, ಕೆಲವೊಂದು ನಿಮಿಷ ಆಗ್ಬೋದು. ಆಮೇಲೆ ಸಮಯ ಏನಾಗ್ತಾ ಹೋಗ್ತದೆ? ಜಾಸ್ತಿ ಆಗ್ತಾ ಹೋಗ್ತದೆ ಆತ್ಮೀಯರೇ. ಅಂದ್ರೆ ಒಂದು ಸ್ವಲ್ಪ ಸಮಯ ಆದ್ಮೇಲೆ ನಿಮ್ಗೆ ಅನುಭೂತಿ ಹೇಳುವಂತ ಸ್ಟಾರ್ಟ್ ಆಗತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ಮನಸ್ಸು ಬುದ್ಧಿಯನ್ನು ಬಾಬಾ ಸ್ವಚ್ಛ ಮಾಡ್ಲಿಕ್ಕೆ ಉಪಯೋಗ ಮಾಡ್ಕೊಳ್ಳುವಂಥದ್ದು. ನಿಮ್ಗೆ ಗೊತ್ತಾಗ್ತಾ ಹೋಗ್ತದೆ ಎಷ್ಟು ವಿಕರ್ಮ ವಿನಾಶ ಆಗ್ತಾ ಹೋಗ್ತದೆ. ಆಟೋಮೆಟಿಕಲಿ
ನಿಮ್ಗೆ ಇಚ್ಛೆಗಳು, ಕಾಮನೆಗಳು ಎಲ್ಲ ಕಡಿಮೆ ಆಗ್ತಾ ಹೋಗ್ತದೆ. ಈಶ್ವರಿ ಸೇವೆ ಕಡೆ ನಿಮ್ಗೆ ಆಕರ್ಷಣೆ ಆಗ್ತಾ ಇರ್ತದೆ. ಅದಲ್ಲೇ ಗೊತ್ತಾಗ್ತಾ ಹೋಗ್ತದೆ ನಿಮ್ಮ ಯೋಗದ ಸ್ಥಿತಿ ಜಾಸ್ತಿ ಇದೆ. ಅದು ಇವತ್ತೇನಾಗ್ತಿದೆ ಆದ್ಮೇಲೆ ವಿಕರ್ಮ ವಿನಾಶ ಆಗುವಂತ ಸ್ಥಿತಿ ಕಡಿಮೆ ಇದೆ, ವಿಕರ್ಮ ಆಗುವಂತ ಸಮಯ ಜಾಸ್ತಿ ಇದೆ. ಪ್ರತಿದಿನ ವಿಕರ್ಮ ಆಗ್ತಾ ಇದೆಯೋ ಇಲ್ವೋ? ನಾವ್ ಇಷ್ಟೇ ಜ್ಞಾನಿಗಳಾದ್ರೂ ಕೂಡ ದೇಹ ಬಾಂಧದಲ್ಲಿ ಬರ್ತೀವಿ, ದೇಹಾಭಿಮಾನದಲ್ಲಿ ಬರ್ತೀವಿ, ಪ್ರತಿದಿನ ಕರ್ಮವನ್ನು ಮಾಡ್ಬೇಕಾಗ್ತದೆ, ವಿಕರ್ಮ ಆಗೇ ಆಗ್ತದೆ. ಅದೇನರ್ಥ? ಶರೀರವನ್ನ ಸ್ವಚ್ಛ ಮಾಡುದು ಕಡಿಮೆ ಮಾಡ್ತಾ ಇದೀವಿ, ಆಮೇಲೆ ಜಾಸ್ತಿ ಮಾಡ್ಕೊಳ್ತಾ ಇದ್ದೀವಿ. ಒಳಕ್ ಮಾಡ್ಕೊಳ್ತಾ. ಇವತ್ತು ನಮ್ಮಲ್ಲಿ ಏನಾಗಿದೆ ನೋಡಿ, ಶರೀರದ ನಿರ್ವಹಣೆ ಕಡಿಮೆ. ಹಣ 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 ಹಣದ ಹಿಂದ್ಗಡೆ ಹೋಗ್ತಾ ಇದ್ವು ಅಲ್ವಾ? ತಿಂಡಿನೂ ತಿನ್ನೋದಿಲ್ಲ, ಪುರ್ಸತ್ತಿಲ್ಲ. ಆ ಹಣ ನಮ್ಮನ್ನ ಹೆಣವನ್ನಾಗಿ ಮಾಡ್ತಾ ಇದೆ. ಅದಕ್ಕಾಗಿ ರಾಜಯೋಗದಲ್ಲಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಆದ್ಮೇಲೆ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, 2500 ವರ್ಷದ ವಿಕರ್ಮ, 2500 ವರ್ಷದ ಡಿಸ್ಚಾರ್ಜ್ ಇರುವಂತ ಕಾರಣದಿಂದ 1%, 2% ವಿಕರ್ಮ ವಿನಾಶ ಆದ ನಿಮ್ಗೆ ರಿಸಲ್ಟ್ಸೇ ಬರೋದಿಲ್ಲ. ಓಕೆ, ಅಟ್ಲೀಸ್ಟ್ 10-15% ಆದ್ರೂ ಬರಬೇಕು ಅಂದರೆ ಅಷ್ಟು ನಿರಂತರವಾಗಿ ನಾವು ನಮ್ಮ ಮನಸ್ಸಿನಲ್ಲಿ ಇಡ್ಬೇಕು. ಅದಕ್ಕೆ ನಾವೇನ್ ಹೇಳ್ತೀವಿ, ಅಣ್ಣವ್ರೆ ಮೌಂಟ್ ಅಬು ಹೋದಾಗ ಯೋಗ ಚೆನ್ನಾಗಿತ್ತು. ಯಾಕೆ? ವೈಬ್ರೇಷನ್ ಅಲ್ಲಿ ಸ್ಕೂಲಿಗೆ ಹೋಗುದಿಲ್ವಲ್ಲ, ಫ್ರೆಂಡ್ಸ್ ಬೇರೆ ಗಳಿಲ್ವಲ್ಲ, ವಿಕರ್ಮ ವಿನಾಶ ಆಗುವಂತ ಸಾಧ್ಯತೆಗಳು ಕಡಿಮೆ ಅಲ್ಲ. ಲೌಕಿಕದ ಕಡೆ ನಮ್ಮ ಮನಸ್ಸು ಬುದ್ಧಿ ಹೋಗುವಂತ ಕಡಿಮೆ, ಬಾಬನ ಕಡೆ ಹೆಚ್ಚಿಗೆ ಇರ್ತದೆ. ಅವಾಗ ಸಂಪಾದನೆ ಜಾಸ್ತಿ ಆಗ್ತದೆ. ಹಾಸ್ಪಿಟಲ್ ಅಲ್ಲಿ ಇದ್ದಾಗ ನಿಮ್ಗೆ ಏನ್ ಕೆಲಸ? ಏನು ಕೆಲಸ ಇಲ್ಲ ತಾನೆ. ಶರೀರ ನಿರ್ವಹಣೆ ಮಾಡೋದೇ ಕೆಲಸ, ಅದು ಡಾಕ್ಟರ್ ಕೆಲಸ ತಾನೆ ICU ನಲ್ಲಿ ಇದ್ದಾಗ. ಅದಕ್ಕಾಗಿ ಇಂಥ ಒಂದು ಅವಕಾಶಗಳು ಸಿಕ್ಕಿದಾಗ ನಾವು ಅದರ ಏನ್ ಮಾಡ್ಬೇಕು, ಉಪಯೋಗವನ್ನ ಮಾಡ್ಕೊಳ್ಬೇಕು. ಅದಕ್ಕಾಗಿ ವಿಕರ್ಮ ವಿನಾಶ ಆಗ್ಬೇಕು ಅಂತಂದ್ರೆ ನಾನು ಬಾಬನ ಒಳಗಡೆ ಇದ್ದೇನೆ ಅಷ್ಟೇ, ಮನಸ್ಸನ್ನ ಬಾಬನ ಒಳಗಡೆ ಇಟ್ಟಾಯ್ತು. ಮುಂದಿನ ಪ್ರಶ್ನೆ, ಬೆಂಕಿಗೆ ಕಬ್ಬಿಣವನ್ನು ಹಾಕಿದಾಗ ಆ ಕಬ್ಬಿಣವನ್ನ ಶುದ್ಧ ಯಾರು ಮಾಡ್ತಾರೆ? ಬೆಂಕಿ ಮಾಡುತ್ತೆ. ನಾವೇ ಮಾಡ್ ಹಾಕಿದಾಗ ಬೆಂಕಿ ಕೆಲ್ಸ ಅದು. ಬೆಂಕಿಯಲ್ಲಿ ಬ್ರಷ್ ಹಾಕ್ಬಿಟ್ಟು ಉಜ್ಜತ್ತಾ ಕಬ್ಬಿಣವನ್ನ? ಇಲ್ಲ, ಆ ಶಾಖದಿಂದ ಈಗ ತುಕ್ಕೋಗುತ್ತೆ. ನೋಡಿ, ಒಂದ್ ನಿಮಿಷ, ನೀವು ಬಟ್ಟೆ ವಾಶ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀರಿ? ಸೋಪ್ ನೀರಲ್ಲ ಸೋಪ್ ಹಾಕಿ ನೀರ್ ಸೋಪ್ ಹಾಕಿ. ಬೇಕು, ಬ್ರಷ್ ಹಾಕ್ಬೇಕು, ಉಜ್ಜಬೇಕು, ಏನಾದ್ರು ಒಂದು ಪ್ರೊಸೆಸ್ ಮಾಡ್ಬೇಕು ತಾನೆ ಅದ್ರ ಮೇಲೆ. ಹೌದು. ಹೌದು. ಹಾ, ಶರೀರ ಸ್ನಾನ ಮಾಡಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನೀರು, ಸೋಪು, ನಾರು ಎಲ್ಲ ಬೇಕಲ್ಲ. ಕ್ಲೀನ್ ಹೌದಾ? ಏನಾದ್ರು ಒಂದು ಪ್ರೊಸೆಸ್ ಮಾಡ್ಬೇಕಲ್ವಾ? ತೊಳ್ಬೇಕು ಅಂದ್ರೆ ಏನಾದ್ರು ಒಂದು ಮಾಡ್ಬೇಕಲ್ವಾ? ಹಾಗಿದ್ರೆ ತುಕ್ಕಿಡಿದಿರುವಂತ ಕಬ್ಬಿಣವನ್ನ ಬೆಂಕಿಯಲ್ಲಿ ಹಾಕಿದಾಗ ಬೆಂಕಿಯ ಗುಣದಿಂದ ಏನಾಗ್ತದೆ? ಹೋಗ್ತದೆ. ಹಾಗಂದ್ರೆ ಬೆಂಕಿಯಲ್ಲಿ ಏನಾದ್ರು ಪ್ರೊಸೆಸ್ ಮಾಡತ್ತಾ? ಮಾಡಲ್ಲ ತಾನೆ. ಹಾಗೇನೆ ಇಲ್ಲೂ ಕೂಡ ಮನಸ್ಸನ್ನ ಪರಮಾತ್ಮನಲ್ಲಿ ಇಟ್ಟ ತಕ್ಷಣದಲ್ಲಿ ಪರಮಾತ್ಮನ ಗುಣದಿಂದ ತನ್ನಿಂದ ತಾನೇ ಆತ್ಮದಲ್ಲಿರುವಂತ ವಿಕರ್ಮ ಏನಾಗ್ತದೆ? ವಿನಾಶ. ನಾಶವಾಗಿ ಹರಿತಾ ಇರುವಂತ ನೀರಿನಲ್ಲಿ ಕಾಲಿಟ್ಟಾಗ ಕಾಲೇನಾಗತ್ತೆ? ಶುದ್ಧವಾಗತ್ತೆ. ಅದೇ ನಿಂತಿರೋ ನೀರಿನಲ್ಲಿ ಆಗೋದಿಲ್ಲ ಅಲ್ವಾ? ಅಥವಾ ನೀರಿನ ಸಂಪರ್ಕದಲ್ಲಿ ಬಂದಾಗ ಆಗ್ಬೋದು, ನೀರು ಶುದ್ಧವಾಗಿರ್ಬೇಕಷ್ಟೇ. ಓಕೆನಾ? ಅಲ್ಲಿ ಬಾಬಾ ನನ್ನ ಮೇಲೆ ಕಿರಣ ಬೀಳ್ತಾ ಇದ್ದಾರೆ, ಹಂಗಾಗ್ತದೆ ಹಿಂಗಾಗ್ತದೆ, ನೀವೇನು ಸಂಕಲ್ಪ ಮಾಡ್ಬೇಕಾಗಿದ್ದಿಲ್ಲ. ನೀವೇನಾಗ್ಬೇಕು, ಇಟ್ಟು ಹೋಗ್ಬೇಕಲ್ಲಿ ಆತ್ಮ ಆಗ್ಬಿಟ್ಟು ಹೋಗ್ಬೇಕು. ಏನಾಗ್ಬಿಟ್ಟು ಹೋಗ್ಬೇಕು? ಶರೀರ ಸ್ನಾನ ಮಾಡ್ಬೇಕಾದ್ರೆ ನಾವ್ ಹೆಂಗ್ ಹೋಗ್ತೀವಿ? ಶರೀರ ಸ್ನಾನ ಮಾಡ್ಬೇಕಾದ್ರೆ ಹೆಂಗಿರ್ತೀವಿ? ಈ ಭೂಮಿಗೆ ಬಂದಾಗ ಹೇಗಿರ್ತೇವೆ ಅದೇ ತಾನೇ ಇರ್ತೀವಿ. ಈ ಪ್ರಪಂಚದ ವಸ್ತುಗಳು ಆ ಸಮಯದಲ್ಲಿ ಶರೀರದ ಮೇಲೆ ಇರೋದಿಲ್ವಲ್ಲ, ಅವಾಗ ತಾನೇ ಸ್ನಾನ ಸರಿಯಾಗಿ ಆಗತ್ತೆ. ಹಾಗೇನೆ ಆತ್ಮ ಬಿಂದು ಅಷ್ಟೇ. ವಿಕರ್ಮ ಅಥವಾ ಸಂಪಾದನೆ, ಸೇವೆ, ಇದು ಯಾವುದು ಕೂಡ ನಿಮ್ಮ ಮನಸ್ಸಿನಲ್ಲಿ ಇರಕೂಡದು. ನಾನು ಬಿಂದುವಾಗಿ ಅವನ ಹತ್ರ ಹೋಗ್ಬಿಟ್ಟು ಕೂತ್ಕೊಂಡಿದ್ದೇನೆ ಅಷ್ಟೇ. ಸರಿ? ಅದಕ್ಕಾಗಿ ಅದ್ರ ಕಡೆಗೆ ಏನ್ ಮಾಡಿ ಗಮನವನ್ನ ಕೊಡಿ. ನಾನು ನಿರಾಕಾರ ಅಲ್ಲೋ ಕೂತ್ಕೊಂಡಿದ್ದೇನೆ, ಬಾಬನ ಶಕ್ತಿಯ ಅನುಭವ ಆಗ್ತಾ ಇದೆ. ಓಕೆ, ಇನ್ನೊಂದು ಗೊತ್ತಿರ್ಲಿ ಆತ್ಮೀಯರೇ, ಅದು ತಕ್ಷಣದಲ್ಲಿ ನಿಮ್ಗೆ ಗೊತ್ತಾಗೋದಿಲ್ಲ. ಅಲ್ಲಿ ಕೂತ್ಕೊಂಡು 5 ನಿಮಿಷ 10 ನಿಮಿಷ ಆದ್ಮೇಲೆ ಏನಾಗ್ತದೆ ಗೊತ್ತಾಗತ್ತೆ. ಓಕೆ, ಇಟ್ಟ ತಕ್ಷಣದಲ್ಲಿ ನಿಮ್ಗೆ ಅನುಭವ ಆಗೋದಿಲ್ಲ. 5 ನಿಮಿಷ 10 ನಿಮಿಷ 15 ನಿಮಿಷ ಆ ವಿಕರ್ಮ ನಿಮ್ಗೆ ಎಷ್ಟು ಸ್ಟ್ರಾಂಗ್ ಆಗಿದೆ ಅದರ ಆಧಾರದಲ್ಲಿ ಹೆಚ್ಚಿನ ಸಮಯ ನಿಮ್ಮ ಮನಸ್ಸನ್ನ ಭಗವಂತನ ಒಳಗಡೆ ಇಡಬೇಕಾಗ್ತದೆ.
ಕೆಲವೊಂದ್ಸಲ ನೀವು ಪುನಃ ಪುನಃ ಯೋಗ ಮಾಡ್ತಿದ್ದಾಗ ಬೇಗನೆ ಅನುಭವ ಆಗತ್ತೆ. ತುಂಬಾ ದಿನದಿಂದ ನೀವು ಯೋಗನೇ ಮಾಡಿಲ್ಲ ಅಂತಂದಾಗ ಅನುಭವ ಆಗ್ಲಿಕ್ಕೆ ಏನಾಗತ್ತೆ, ಟೈಮ್ ತಗೊಳತ್ತೆ. ಯಾಕೆ? ವಿಕರ್ಮ ಮೆತ್ಕೊಂಡಿದೆಯಲ್ವಾ? ನೋಡಿ, ನಿನ್ನೆ ಮೊನ್ನೆ ಮಳೆ ನೆಂದಿದ್ದೇನೆ, ಜ್ವರ ಬಂದಿದೆ, 2 ದಿನ ಮಾತ್ರ ತಗೊಂಡ್ರೆ ಕಡಿಮೆ ಆಗ್ಬಿಡ್ತದೆ. ತುಂಬಾ ವರ್ಷದಿಂದ ಕ್ಯಾನ್ಸರ್ ಇದೆ, ಗುಣ ಆಗ್ಲಿಕ್ಕೂ ಕೂಡ ಏನಾಗ್ತದೆ, ಟೈಮ್ ತಗೊಳತ್ತೆ. ನೋವು ಕಡಿಮೆ ಆಗ್ಲಿಕ್ಕೂ ಕೂಡ ಟೈಮ್ ತಗೊಳತ್ತದೆ. ಓಕೆ, ನಿಮ್ಗೆ ಇರೋದು ಕಾಯಿಲೆ ಎಷ್ಟು ತಿಂಗಳ ಹಿಂದಿಂದು? 63 ಜನ್ಮ. ಸಮಯ 2500 ವರ್ಷ 500 ವರ್ಷ. ಅಲ್ವಾ? ಅದಕ್ಕೆ 2 ನಿಮಿಷ 3 ನಿಮಿಷ ಮಾಡ್ಬಿಟ್ಟು ಅನುಭವ ಆಗ್ಬಿಡ್ತದಾ? ಆಗಲ್ಲ. ಆಗಲ್ಲ ತಾನೆ. ಅದಕ್ಕಾಗಿ ಆತ್ಮೀಯರೇ, ತುಂಬಾ ಸಮಯದಿಂದ ನಾವು ಆ ಸ್ಥಿತಿಯಲ್ಲಿ ಇದ್ದಾಗ ಅವಾಗ ಸ್ವಲ್ಪ ಹಗುರತೆ ಅನುಭವ ಆಗ್ಬಿಡ್ತದೆ. ನಾವೇನ್ ಮಾಡ್ತೀವಿ, 1% 2% ಆಗ್ಬಿಟ್ರೆ ಏನೋ ನಾವು ಸಾಧನೆ ಮಾಡ್ಬಿಟ್ವಿ ಅಂತ ತಿಳ್ಕೊಂಡ್ಬಿಡ್ತೀವಿ. ಸಾಧನೆ ಆಗ್ಬಿಟ್ಟು ನೀವು ಸಂಪೂರ್ಣ ಆಗಿದ್ದಿದ್ರೆ ಈ ಶರೀರದಲ್ಲಿ ನೀವು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಸಂಪೂರ್ಣ ಆಗಿದ್ದಿದ್ರೆ ಈ ಪ್ರಪಂಚದ ದುಃಖದ, ನೋವಿನ, ಪರಿಸ್ಥಿತಿಯ, ವಿಘ್ನಗಳ ಯಾವುದೇ ಅನುಭವ ನಿಮ್ಗೆ ಆಗೋದಿಲ್ಲ. ಓಕೆ, ಅಚ್ಚಾ. ಓಂ ಶಾಂತಿ.